ನಿಮಗೆ ಗೊತ್ತಾ ಪ್ರೊಫೆಷನಲ್ ಟ್ರೇಡರ್ಸು ಸರ್ವೈವ್ ಆಗ್ತಾರೆ ಆದ್ರೆ ಬಿಗಿನರ್ಸು ಅಕೌಂಟ್ ನ ಬ್ಲೋ ಮಾಡ್ಕೋತಾರೆ. ಯಾಕೆ ಅಂತ ಇದಕ್ಕೆ ಆನ್ಸರು ರಿಸ್ಕ್ ಪರ್ ಟ್ರೇಡ್. ಸೊ ನಾವು ಒಂದು ಟ್ರೇಡ್ ಅಲ್ಲಿ ಎಷ್ಟು ರಿಸ್ಕ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್. ಸೊ ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ 1% ಅಂಡ್ 2% ರೂಲ್ ಅಂದ್ರೆ ಏನು, ಹಾಗೆ ಒಂದು ಟ್ರೇಡ್ಗೆ ಎಷ್ಟು ರಿಸ್ಕ್ ಮಾಡಬೇಕು, ಹಾಗೆ ನೀವು ತುಂಬಾ ರಿಸ್ಕ್ ತಗೊಳ್ಳೋದ್ರಿಂದ ನಿಮ್ಮ ಅಕೌಂಟ್ ಯಾವ ತರ ಡೇಂಜರಸ್ ಅಲ್ಲಿ ಇರುತ್ತೆ, ಅದು ಯಾಕೆ ಇರುತ್ತೆ, ಜೊತೆಗೆ ಪ್ರಾಪರ್ ಆಗಿ ಯಾವ ತರ ರಿಸ್ಕ್ ಮ್ಯಾನೇಜ್ಮೆಂಟ್ ನ ಫಾಲೋ ಮಾಡಬೇಕು ಅನ್ನೋದು ಇನ್ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಹಾಯ್, ನನ್ನ ಹೆಸರು ಬಿಪಿನ್ ದಾಸ್. A to Z ಫಾರೆಕ್ಸ್ ಟ್ರೇಡಿಂಗ್ ಲರ್ನಿಂಗ್ ಸೀರೀಸ್ಗೆ ಸ್ವಾಗತ. ಯಾರ್ಯಾರು ಈ ವಿಡಿಯೋ ಹೊಸದಾಗಿ ನೋಡ್ತಿದ್ದೀರಾ, ಇವಾಗಲೇ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ನ ಆನ್ ಮಾಡಿ ಇಟ್ಕೊಳ್ಳಿ. ಇದರಿಂದ ನಾವು ಏನೆಲ್ಲ ಪೋಸ್ಟ್ ಮಾಡ್ತೀವೋ ಅದೆಲ್ಲ ನಿಮ್ಮ ನೋಟಿಫಿಕೇಶನ್ ಆಗಿ ಬರುತ್ತೆ. ವಿಡಿಯೋಗೆ ಒಂದು ಲೈಕ್ ನ ಕೊಡೋದು ಮರಿಬೇಡಿ. ಸೊ ನಿಮ್ಮ ಒಂದು ಲೈಕ್ ಇಂದ ನಮಗೆ ಮತ್ತಷ್ಟು ವಿಡಿಯೋಗಳು ಮಾಡಕ್ಕೆ ಇದೇ ನಮ್ಮ ಮೋಟಿವೇಶನ್ ಆಗಿರುತ್ತೆ. ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಲಿ ಯಾರಾದ್ರೂ ಟ್ರೇಡಿಂಗ್ ಕಲಿಬೇಕು ಅಂತ ಅನ್ಕೊಂಡಿದ್ರೆ ಅವರಿಗೆ ಧಾರಾಳವಾಗಿ ಈ ವಿಡಿಯೋನ ನೀವು ಶೇರ್ ಮಾಡಬಹುದು. ಮತ್ತೆ ನಾನು ಏನೇನ್ ಹೇಳ್ತೀನಿ ಅದನ್ನ ಇವತ್ತಿಂದನೇ ನೋಟ್ಸ್ ಮಾಡ್ತಾ ಹೋಗಿ. ಯಾಕಂತಂದ್ರೆ ನೀವು ವಿಡಿಯೋ ಮಾತ್ರ ನೋಡಿದ್ರೆ ಇಲ್ಲಿ ಪ್ರಾಫಿಟೇಬಲ್ ಟ್ರೇಡರ್ ಆಗಕ್ಕಾಗಲ್ಲ. ನಿಮ್ಮ ಡೆಡಿಕೇಶನ್, ಹಾರ್ಡ್ ವರ್ಕ್ ಹಾಗೆ ಪ್ರಾಕ್ಟೀಸ್, ಓಕೆನಾ? ನೀವು ಬರೀ ನೋಟ್ಸ್ ಬರೆದ್ರು ಇಲ್ಲಿ ಪ್ರಾಫಿಟೇಬಲ್ ಆಗಕ್ಕಾಗಲ್ಲ, ನೀವು ಪ್ರಾಕ್ಟೀಸ್ನು ಮಾಡ್ಬೇಕಾಗತ್ತೆ. ಸೊ ಇವತ್ತಿಂದನೇ ನೋಟ್ಸ್ ಮಾಡಕ್ ಸ್ಟಾರ್ಟ್ ಮಾಡಿ. ಹಾಗೆ ನಿಮ್ಗೆ ಏನಾದ್ರು ಟ್ರೇಡಿಂಗ್ ಇನ್ ಡೀಟೇಲ್ ಆಗಿ ಕಲಿಬೇಕು ಅಂತಂದ್ರೆ ಮೇಲೆ ಪ್ಲೇ ಲಿಸ್ಟ್ ಹಾಕಿರ್ತೀನಿ ಅಥವಾ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ. ಈಗ ವಿಡಿಯೋಗೆ ಹೋಗೋಣ. ಇವತ್ತಿನ ಕಾನ್ಸೆಪ್ಟು ರಿಸ್ಕ್ ಪರ್ ಟ್ರೇಡ್ 1 or 2% ರೂಲ್. ಸೊ ನೆನ್ನೆ ನೀವು ವಾಟ್ ಈಸ್ ರಿಸ್ಕ್ ಮ್ಯಾನೇಜ್ಮೆಂಟ್ ಅನ್ನೋದು ತಿಳ್ಕೊಂಡ್ರಿ, ಅಲ್ಲೇ ಸ್ವಲ್ಪ ನಿಮಗೆ ಕ್ಲಾರಿಫಿಕೇಶನ್ ಅನ್ನೋದು ಸಿಕ್ತು ಅಲ್ವಾ? ನಾವು ಜಾಸ್ತಿ ರಿಸ್ಕ್ ಮಾಡಬಾರ್ದು, ಯಾವತ್ತೂ 1% ರಿಸ್ಕ್ ಮಾಡಬೇಕು ಅಂತ. ಬಟ್ ಇಲ್ಲಿ ನಾವು ಇನ್ ಡೀಟೇಲಾಗಿ ಅರ್ಥ ಮಾಡ್ಕೊಳ್ಳೋಣ, ಯಾಕೆ, ಏನಕ್ಕೆ, ಯಾವ ಥರ ರಿಸ್ಕ್ ಮಾಡಬೇಕು, ಹಾಗೆ ತುಂಬ ರಿಸ್ಕ್ ಮಾಡಿದ್ರೆ ಏನಾಗುತ್ತೆ ಎಲ್ಲ ಇನ್ ಡೀಟೇಲಾಗಿ ಅರ್ಥ ಮಾಡ್ಕೊಳ್ಳೋಣ. ಇವತ್ತಿಗೆ ಡೇ 72 ಆಯಿತು. ಓಕೆ, ಮೊದಲಿಗೆ ವಾಟ್ ಈಸ್ ರಿಸ್ಕ್ ಪರ್ ಟ್ರೇಡ್. ರಿಸ್ಕ್ ಪರ್ ಟ್ರೇಡ್ ಅಂದರೆ ಏನು? ರಿಸ್ಕ್ ಪರ್ ಟ್ರೇಡ್ ಮೀನ್ಸ್ ದಿ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಮನಿ ಯು ಆರ್ ವಿಲ್ಲಿಂಗ್ ಟು ಲೂಸ್ ಆನ್ ಎ ಸಿಂಗಲ್ ಟ್ರೇಡ್. ಸೊ ಮ್ಯಾಕ್ಸಿಮಮ್ ಅಮೌಂಟು ನೀವು ಒಂದು ಟ್ರೇಡಲ್ಲಿ ಎಷ್ಟು ಕಳ್ಕೋತೀರಾ ಅನ್ನೋದನ್ನ ನಾವು ರಿಸ್ಕ್ ಪರ್ ಟ್ರೇಡ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಇವಾಗ ನಾನು 100 ರೂಪಾಯಿ ಕಳ್ಕೊಳ್ಳೋಕೆ ರೆಡಿ ಇದ್ದೀನಿ ಒಂದು ಟ್ರೇಡಲ್ಲಿ. ಸೊ ಅದು 100 ರೂಪಾಯಿ 1% ಆಗಬೇಕು ಅಂದರೆ ನಮ್ಮ ಕ್ಯಾಪಿಟಲ್ ಎಷ್ಟಿರಬೇಕು? ಮಿನಿಮಮ್ಮು 10,000 ಇರಬೇಕು ಅಲ್ವಾ? 10,000 ಇದ್ದಾಗ 10,000ದಲ್ಲಿ 1% ಅಂತಂದರೆ ಅದು 100 ರೂಪಾಯಿ ಆಗಿರುತ್ತೆ. ಸೊ 100 ರೂಪಾಯಿ ಕಳ್ಕೊಂಡ್ರು ನಮಗೆ ಯಾವುದೇ ಥರ ಪ್ರಾಬ್ಲಮ್ಮು ಆಗೋಲ್ಲ. ಸೊ ಅದನ್ನೇ ನಾವು ರಿಸ್ಕ್ ಪರ್ ಟ್ರೇಡ್ ಅಂತ ಕರೆಯೋದು. ಇನ್ ಸಿಂಪಲ್ ವರ್ಡ್ಸ್, ಬಿಫೋರ್ ಎಂಟರಿಂಗ್ ಎ ಟ್ರೇಡ್ ಯು ಡಿಸೈಡ್ ಇಫ್ ದಿಸ್ ಟ್ರೇಡ್ ಲಾಸಸ್ ಹೌ ಮಚ್ ಮನಿ ಆಮ್ ಐ ಕಂಫರ್ಟೇಬಲ್ ಲೂಸಿಂಗ್. ಓಕೆ, ನೀವು ಒಂದು ಟ್ರೇಡ್ಗೆ ಎಂಟ್ರ್ ಆಗೋಕ್ಕಿಂತ ಮುಂಚೆ ನೀವೇನು ಡಿಸೈಡ್ ಮಾಡ್ತೀರಾ ಅಂತಂದರೆ, ಇನ್ ಕೇಸ್ ಈ ಟ್ರೇಡು ಲಾಸ್ ಆಯಿತು ಅಂತ ಅಂದ್ಕೊಳ್ಳಿ. ಓಕೆ, ನನಗೆ ಎಷ್ಟು ಮನಿ ಕಳ್ಕೊಳ್ಳೋಕೆ ನಾನು ರೆಡಿ ಇದ್ದೀನಿ. ಓಕೆ, ಅದನ್ನು ನೀವು ಫಸ್ಟು ಕ್ವಶನ್ ಕೇಳ್ಕೋಬೇಕು. ಇವಾಗ ಒಬ್ಬೊಬ್ಬರಿಗೆ 100 ರೂಪಾಯಿ ಅನ್ನೋದು ದೊಡ್ಡ ಮ್ಯಾಟ್ರ್ ಅಲ್ಲ, ಇನ್ನು ಕೆಲವೊಬ್ರಿಗೆ 1,000 ರೂಪಾಯಿ ಅನ್ನೋದು ದೊಡ್ಡ ಮ್ಯಾಟ್ರ್ ಅಲ್ಲ, ಇನ್ನು ಕೆಲವೊಬ್ಬರಿಗೆ 1,00,000 ಅನ್ನೋದು ದೊಡ್ಡ ಮ್ಯಾಟ್ರ್ ಆಗೋಲ್ಲ. ಸೊ ನೀವೆಷ್ಟು ರಿಸ್ಕ್ ಮಾಡ್ತೀರಾ ಒಂದು ಟ್ರೇಡ್ಗೆ, ಅದು ಕಳ್ಕೊಂಡ್ರು ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಆಗುತ್ತಾ? ಓಕೆ, ಅದರಲ್ಲಿ ನಾವು ಕಂಫರ್ಟೇಬಲ್ ಇದ್ದೀವಾ ಅನ್ನೋದನ್ನ ಫಸ್ಟು ಡಿಸೈಡ್ ಮಾಡಿ ನೀವು ರಿಸ್ಕ್ನ ಮಾಡಬೇಕಾಗುತ್ತೆ. ಓಕೆ, ನೆಕ್ಸ್ಟು ಸಿಂಪಲ್ ಮೀನಿಂಗ್ ನೋಡೋದಾರೆ, ಟ್ರೇಡಿಂಗ್ ಅಕೌಂಟು. ಇವಾಗ ಟ್ರೇಡಿಂಗ್ ಅಕೌಂಟಲ್ಲಿ 1,00,000 ಇದೆ ಅಂತ ಅಂದ್ಕೊಳ್ಳಿ. ರಿಸ್ಕ್ ಪರ್ ಟ್ರೇಡು 1%. ಸೊ ನಾವು 1,00,000 ಅಕೌಂಟಿಗೆ ನಾವು ರಿಸ್ಕ್ ಮಾಡ್ತಿರೋದು ಎಷ್ಟು ಹೇಳಿ? 1%. ಮ್ಯಾಕ್ಸಿಮಮ್ ಲಾಸ್ ಅಲೌಡು 1,000 ರೂಪೀಸ್ ಅಷ್ಟೇ ನಮ್ದು ಹೋಗೋದು, ಯಾಕಂದರೆ ನಾವು ರಿಸ್ಕ್ ಇಟ್ಟಿರೋದೇ 1% ಅಲ್ವಾ? ಸೊ ಆ ಟ್ರೇಡ್ ಹೋದರೂ 1,000 ರೂಪೀಸ್ ಹೋಗುತ್ತೆ. ಸೊ 1,000 ರೂಪೀಸ್ ಕಳ್ಕೊಂಡ್ರು ನಿಮಗೆ ಪ್ರಾಬ್ಲಮ್ ಏನೂ ಆಗೋಲ್ಲ ಅಂತಂದರೆ ನೀವು ರೈಟ್ ಪರ್ಸೆಂಟೇಜ್ ರಿಸ್ಕ್ ತೊಗೋತಿದ್ದೀರಾ ಅಂತ ಅರ್ಥ. ಓಕೆ, ಇನ್ನು ಕೆಲವೊಬ್ಬರಿಗೆ 1,00,000 ಕ್ಯಾಪಿಟಲ್ ಇಟ್ಕೊಂಡು 1,000 ರಿಸ್ಕ್ ಮಾಡೋದು ಕಷ್ಟ ಆಗುತ್ತೆ. ಯಾಕಂತಂದರೆ ಅವ್ರಿಗೆ ಗೊತ್ತಿಲ್ವಲ್ಲ ಇದ್ರ ಬಗ್ಗೆ, ಇನ್ ಡೀಟೇಲಾಗಿ ಗೊತ್ತಿಲ್ವಲ್ಲ. ಸೊ ಅದರಿಂದ ಅವ್ರಿಗೆ ಭಯ ಅನ್ನೋದಿರುತ್ತೆ. ಸೊ ಮಿನಿಮಮ್ ರಿಸ್ಕ್ ಮಾಡಬೇಕಾಗಿರೋದೇ ನೀವು 1%. ಇಲ್ಲ ಅದರಲ್ಲೂ ಭಯ ಇದೆ ಅಂತಂದರೆ ನೀವು 0.5% ರಿಸ್ಕ್ನ ಮಾಡ್ಬೋದು. ಓಕೆ, ಇಫ್ ದಿ ಟ್ರೇಡ್ ಹಿಟ್ಸ್ ಸ್ಟಾಪ್ ಲಾಸ್ ಯು ಲೂಸ್ ಓನ್ಲಿ 1,000. ಏನಾದರೂ ನಿಮ್ಮ ಟ್ರೇಡ್ ಏನಾದ್ರು ಲಾಸ್ ಆಯಿತು ಅಂತಲೇ ಅಂದ್ಕೊಳ್ಳಿ. ಸೊ ಅಲ್ಲಿ ನಿಮಗೆ ಲಾಸ್ ಆಗೋಂಥ ಮನಿ ಎಷ್ಟು? 1,000 ರೂಪೀಸು. ಯುವರ್ ಅಕೌಂಟ್ ಬಿಕಮ್ಸ್ 99,000. ಸೊ ನಿಮ್ಮ ಅಕೌಂಟ್ರಲ್ಲಿ ಬ್ಯಾಲೆನ್ಸ್ ಎಷ್ಟಿರುತ್ತೆ? 99,000 ಇರುತ್ತೆ. ಮತ್ತೆ ಟ್ರೇಡ್ ಮಾಡ್ಬೋದು. ಓಕೆ, ನಿಮಗೇನು ಕಂಟಿನ್ಯೂಸ್ಸು 100 SL ಆದರೆ ಮಾತ್ರ ನಿಮ್ಮ ಅಕೌಂಟ್ ವಾಶ್ ಔಟ್ ಆಗೋದು. ಅಲ್ಲಿವರೆಗೂ ನೀವು ಸಸ್ಟೈನ್ ಆಯ್ತಾನೇ ಇರ್ತೀರ. ಸೊ ಮೇಯ್ನ್ ಏನಂತಂದರೆ ಟ್ರೇಡಿಂಗಲ್ಲಿ ಕ್ಯಾಪಿಟಲ್ ಪ್ರೊಟೆಕ್ಷನ್ ಫಸ್ಟು. ಓಕೆ, ಅದಾದಮೇಲೆ ಪ್ರಾಫಿಟ್ಸು. ಫಸ್ಟು ಕ್ಯಾಪಿಟಲ್ನ ಪ್ರೊಟೆಕ್ಟ್ ಮಾಡೋದು ಹೇಗೆ ಅಂತ ತಿಳ್ಕೊಬೇಕು. ಅದಕ್ಕೆ ನಾನು ಹೇಳ್ತಿರೋದು 1% ಅಷ್ಟೇ ರಿಸ್ಕ್ ಮಾಡಿ. ಸ್ಮಾಲ್ ಆ್ಯಂಡ್ ಮ್ಯಾನೇಜಬಲ್ ಲಾಸು. ಸೊ 1,000 ಅಂತ ಅನ್ನೋದು ಸ್ಮಾಲ್ ಲಾಸು. ಸೊ ಅದೇನು ರಿಕವರ್ ಮಾಡೋಕ್ಕೆ ನೆಕ್ಸ್ಟು ಟ್ರೇಡಲ್ಲಿ ನಾವು 1,000 ರಿಸ್ಕ್ ಮಾಡಿದ್ರೆ 1% ರಿಸ್ಕ್ ಮಾಡಿದ್ರೆ 2% ಬಂದರೆ
ಬ್ರೇಕ್ ಇವನಿಗೆ ಬರ್ತೀವಿ ಅಲ್ವಾ. ನೆಕ್ಸ್ಟ್ ಟ್ರೇಡ್ ಇವಾಗ 1% ರಿಸ್ಕ್ ಮಾಡಿದ್ವಿ ಅಂದ್ಕೊಳ್ಳಿ, 99,000 ಇದೆ, 1% 1000 ರುಪೀಸ್ ರಿಸ್ಕ್ ಮಾಡಿದ್ವಿ, 1:2 ಹೊಡಿತು. ಸೊ 1:2 ಹೊಡೆದಾಗ ಎಷ್ಟಾಯಿತು, 2000 ರುಪೀಸ್ ಬಂತು. ಸೊ 2000 ರುಪೀಸ್ ಬಂತು ಅಂದರೆ ಇವಾಗ ನಾವು ಆ್ಯಕ್ಚುಲಿ 1,01,000 ಇರ್ತೀವಿ, ಓಕೆನಾ. ಸೊ ಸ್ಮಾಲ್ ಆ್ಯಂಡ್ ಮ್ಯಾನೇಜಬಲ್ ಲಾಸ್. ಸೊ ಇದನ್ನು ನಾವು ಮ್ಯಾನೇಜ್ ಮಾಡ್ಕೋಬೋದು, ಓಕೆನಾ. ನೆಕ್ಸ್ಟು ವೈ ರಿಸ್ಕ್ ಪರ್ ಟ್ರೇಡ್ ಈಸ್ ಇಂಪಾರ್ಟೆಂಟ್. ಯಾಕೆ ರಿಸ್ಕ್ ಪರ್ ಟ್ರೇಡ್ ಅನ್ನೋದು ಇಂಪಾರ್ಟೆಂಟು. ಮೋಸ್ಟ್ ಬಿಗಿನರ್ಸ್ ಟ್ರೇಡರ್ಸ್ ಫೋಕಸ್ ಆನ್ ಪ್ರಾಫಿಟ್, ಬಿಗ್ ಲಾಟ್ ಸೈಜಸ್, ಫಾಸ್ಟ್ ಮನಿ. ತುಂಬ ಜನ ಬಿಗಿನರ್ಸ್ ಏನು ಮಾಡ್ತಾರೆ ಅಂತಂದರೆ ಕಲಿಯೋ ಕಡೆ ಗಮನ ಕೊಡಲ್ಲ, ಫಸ್ಟ್ ಪ್ರಾಫಿಟ್ಸ್ ಕಡೆ ಗಮನ ಕೊಡ್ತಾರೆ. ಹಾಗೆ ಬಿಗ್ ಲಾಟ್ ಸೈಜಸ್ಗಳನ್ನ ಜಾಸ್ತಿ ತೊಗೋತಾರೆ, ಯಾಕಂತಂದರೆ ನನಗೆ ಬಿಗ್ ಪ್ರಾಫಿಟ್ಸ್ ಆಗಬೇಕು ಅಂತ. ಹಾಗೆ ಫಾಸ್ಟ್ ಮನಿ ಬೇಕು ಅಂತ ಆಸೆ ಪಡ್ತಾರೆ. ಅದೇ ಪ್ರೊಫೆಷ್ನಲ್ ಟ್ರೇಡರ್ಸ್ ಫೋಕಸ್ ಆನ್ ರಿಸ್ಕ್ ಫಸ್ಟ್. ಓಕೆ, ಫಸ್ಟ್ ಪ್ರೊಫೆಷ್ನಲ್ ಟ್ರೇಡರ್ಸ್ ಏನು ಮಾಡ್ತಾರೆ ಅಂತಂದರೆ ನನ್ನ ರಿಸ್ಕ್ ಎಷ್ಟು ಅಂತ ಯೋಚನೆ ಮಾಡ್ತಾರೆ. ಅವರು ಪ್ರಾಫಿಟ್ಸ್ ಕಡೆ ಗಮನ ಕೊಡಲ್ಲ, ಲಾಟ್ ಸೈಜಸ್ಗಳ ಕಡೆ ಗಮನ ಕೊಡಲ್ಲ, ಸ್ಟ್ರಾಟಜಿ ಕಡೆ ಗಮನ ಕೊಡಲ್ಲ. ಅವ್ರು ಮೇಯ್ನಾಗಿ ನಾನು ಈ ಟ್ರೇಡಿಗೆ ಎಂಟ್ರ್ ಆದರೆ ಎಷ್ಟು ರಿಸ್ಕ್ ಮಾಡ್ಬೋದು ಅನ್ನೋದನ್ನ ಥಿಂಕ್ ಮಾಡ್ತಾರೆ. ಬಿಕಾಸ್ ಪ್ರೊಟೆಕ್ಟಿಂಗ್ ಕ್ಯಾಪಿಟಲ್ ಈಸ್ ಮೋರ್ ಇಂಪಾರ್ಟೆಂಟ್ ದೆನ್ ಮೇಕಿಂಗ್ ಮನಿ. ಪ್ರೊಟೆಕ್ಟಿಂಗ್ ಕ್ಯಾಪಿಟಲ್ ನೋಡಿ ಮೋಸ್ಟ್ ಇಂಪಾರ್ಟೆಂಟ್ ದೆನ್ ಮೇಕಿಂಗ್ ಮನಿ. ನೀವು ದುಡ್ಡು ಮಾಡೋದಕ್ಕಿಂತ ನಿಮಗೆ ಇಂಪಾರ್ಟೆಂಟೇ ಇಲ್ಲಿ ಪ್ರೊಟೆಕ್ಟಿಂಗ್ ಕ್ಯಾಪಿಟಲ್. ಓಕೆ, ನೀವು ಕ್ಯಾಪಿಟಲ್ನ ಪ್ರೊಟೆಕ್ಟ್ ಮಾಡಿದ್ರೇ ಲಾಂಗ್ ಟರ್ಮಲ್ಲಿ ಟ್ರೇಡಿಂಗ್ನ ತೊಗೊಂಡು ಹೋಗೋಕ್ಕಾಗೋದು. ನಿಮಗೆ ಲಾಂಗ್ ಟರ್ಮಲ್ಲಿ ತಗೋದು ಬೇಡ, ನಾನು ಇಲ್ಲೇ ಸ್ಟಾಪ್ ಮಾಡ್ತೀನಿ. ಇವಾಗ ಕೆಲವೊಬ್ಬರೆಲ್ಲ ಅವ್ರ ಸೇವಿಂಗ್ಸಿಂದ ತಂದಿರ್ತಾರೆ, ಇನ್ನು ಕೆಲವೊಬ್ರ ಜೊತೆ ಇರೋದೇ 50,000 ಆಗಿರುತ್ತೆ, ಅವ್ರಿಗೆ ಬೇರೆ ಯಾವುದೇ ಸ್ಟ್ರೀಮ್ ಆಫ್ ಇನ್ಕಮು ಇರೋಲ್ಲ. ಸೊ ಅವ್ರೇನು ಮಾಡ್ತಾರೆ ಟ್ರೇಡಿಂಗಲ್ಲಿ, ಓಕೆ ನಾನು ಇದನ್ನು ಹಾಕ್ಬಿಟ್ಟು ಒಂದೇ ಸಲ ದುಡ್ಡು ಮಾಡೋಣ ಅಂತೆಲ್ಲ ಯೋಚನೆ ಮಾಡಿ ರಿಸ್ಕ್ ಏನಾದ್ರು ಜಾಸ್ತಿ ತೊಗೊಂಡ್ರೆ ಏನಾಗುತ್ತೆ, ಅದು ವಾಶ್ಔಟ್ ಆಗುತ್ತೆ. ವಾಶ್ಔಟ್ ಆದರೆ ನೆಕ್ಸ್ಟ್ ಎಲ್ಲಿಂದನಾದ್ರು ದುಡ್ಡು ಬರುತ್ತಾ, ಇಲ್ಲ ಬರೋಲ್ಲ. ಮತ್ತೆ ಜರ್ನಿ ಲೇಟ್ ಆಗುತ್ತೆ. ಆ ದುಡ್ಡು ಮಾಡೋಕ್ಕೋಸ್ಕರ ಮತ್ತೆ ಕಷ್ಟಪಡಬೇಕಾಗುತ್ತೆ, ಮತ್ತೆ ತರಬೇಕಾಗುತ್ತೆ. ಸೊ ಅದರಿಂದ ನೀವೇನು ಮಾಡಿ, ಇರೋ ದುಡ್ಡನ್ನ ಫಸ್ಟು ಪ್ರೊಟೆಕ್ಟ್ ಮಾಡೋದನ್ನ ಕಲೀರಿ. ಅದಾದಮೇಲೆ ನೀವು ಪ್ರಾಫಿಟ್ಸು ಆರಾಮಾಗಿ ಮಾಡ್ಬೋದು. ಓಕೆ, ದಿ 1% ರೂಲ್. ಸೊ 1% ರೂಲ್ ಅಂತಂದರೆ ಮೋಸ್ಟ್ ಪ್ರೊಫೆಷ್ನಲ್ ಟ್ರೇಡರ್ಸ್ ರಿಸ್ಕ್ 1% ಆಫ್ ಅಕೌಂಟ್ ಬ್ಯಾಲೆನ್ಸ್ ಪರ್ ಟ್ರೇಡ್. ಸೊ ಮೋಸ್ಟ್ ಪ್ರೊಫೆಷ್ನಲ್ ಟ್ರೇಡರ್ಸ್ ಏನು ಮಾಡ್ತಾರೆ ಅಂತಂದರೆ ಜಸ್ಟ್ 1% ಮಾತ್ರ ರಿಸ್ಕ್ ಮಾಡ್ತಾರೆ ಅವ್ರ ಅಕೌಂಟಲ್ಲಿ ಇರೋದ್ರಲ್ಲಿ. ಓಕೆ, ಎಕ್ಸಾಂಪಲು ಅಕೌಂಟ್ ಈಕ್ವಲ್ ಟು 50,000. ಸೊ 50,000 ಅಕೌಂಟಲ್ಲಿದೆ ಅಂತ ಅಂದ್ಕೊಳ್ಳಿ, 1% ರಿಸ್ಕ್. ಸೊ 1% ರಿಸ್ಕ್ ಅಂತಂದರೆ 50,000ಗೆ ಎಷ್ಟು, 500 ರುಪೀಸು. ಮ್ಯಾಕ್ಸಿಮಮ್ ಲಾಸ್ ಪರ್ ಟ್ರೇಡು, ಎಲ್ಲ ಟ್ರೇಡಿಗೂ ನಾವು ರಿಸ್ಕ್ ಮಾಡೋದೆಷ್ಟು, 500 ರುಪೀಸು. ನೋ ಎಕ್ಸ್ಪೆಕ್ಷನ್ಸು. ಸೊ ಯಾವುದೇ ಥರ ನಾವು ಕಾರಣಗಳನ್ನೂ ಕೊಡೋದೆ ಜಸ್ಟ್ 1% ಮಾತ್ರ ನಾವು ಟ್ರೇಡಿಗೆ ರಿಸ್ಕ್ನ ತಗೋಬೇಕು. ಓಕೆನಾ. ಅದೇ ಥರ ದಿ 2% ರೂಲು. 2% ರೂಲ್ ನೋಡೋದಾರೆ ಸಮ್ ಎಕ್ಸ್ಪೀರಿಯನ್ಸ್ ಟ್ರೇಡರ್ಸ್ ರಿಸ್ಕ್ 2% ಪರ್ ಟ್ರೇಡ್. ತುಂಬ ಎಕ್ಸ್ಪೀರಿಯನ್ಸ್ ಆಗಿರೋ ಟ್ರೇಡರ್ಸ್ ಏನು ಮಾಡ್ತಾರೆ ಅಂದರೆ ಕೆಲವೊಂದು ಟ್ರೇಡಲ್ಲಿ 2% ರಿಸ್ಕ್ ಮಾಡ್ತಾರೆ, ಇನ್ನು ಕೆಲವೊಬ್ಬರು 3% ಮಾಡ್ತಾರೆ. ಬಟ್ ಅದು ಅವರು ಎಕ್ಸ್ಪೀರಿಯನ್ಸ್ ಮೇಲೆ ಮಾಡೋದು. ಬಿಗಿನರ್ಸ್ ಆದವರು ಓನ್ಲಿ ಫೋಕಸ್ ಆನ್ 1%. ಓಕೆ, ಎಕ್ಸಾಂಪಲ್ ನೋಡಿದ್ರೆ ಅಕೌಂಟ್ ಸೈಜು 1 lakh ಇದೆ ಅಂತ ಅಂದ್ಕೊಳ್ಳಿ. ಅಲ್ಲಿ ನಾವು ರಿಸ್ಕ್ ಮಾಡ್ತಿರೋ ಅಮೌಂಟ್ ಎಷ್ಟು ಹೇಳಿ, 2% ರಿಸ್ಕು. ಅವಾಗ ಎಷ್ಟಾಗುತ್ತೆ, 2,000 ರುಪೀಸ್ ಆಗುತ್ತೆ. ಮ್ಯಾಕ್ಸಿಮಮ್ ಲಾಸು 2,000. ನಮಗೆ ಲಾಸ್ ಆದರೂ 2,000 ರುಪೀಸ್ ಅಷ್ಟೇ ಲಾಸ್ ಆಗೋದು. ಸ್ಟಿಲ್ ಕಂಟ್ರೋಲ್. ಸೊ ಇವಾಗಲೂ ಅದು ಕಂಟ್ರೋಲ್ ಆಗೇ ಇದೆ ಅಲ್ವಾ. ನೀವು 2,000 ಅಷ್ಟೇ ಕಳ್ಕೊಳ್ಳೋದು ಅಂತಂದರೆ ನಿಮ್ಮ ಅಕೌಂಟಿಗೆ ಯಾವುದೇ ಥರ ಹೊಡೆತ ಏನು ಬೀಳಲ್ಲ. ಅದೇ ನೀವು ಇಲ್ಲಿ ರಿಸ್ಕ್ 50% ಮಾಡಿದ್ರೆ ಏನಾಯ್ತದೆ, 1,50,000 ಒಂದೇ ಟ್ರೇಡಲ್ಲಿ ಹೋಗ್ಬಿಡುತ್ತೆ. ಅದೇ ಥರ ಪ್ರಾಫಿಟ್ಸ್ ಆದರೂ ನಿಮಗೆ 50,000 1 ಲಕ್ಷ ಒಂದೇ ಟ್ರೇಡಲ್ಲಿ ಬರುತ್ತೆ. ಬಟ್ ಆ ಥರ ಮಾಡೋಕ್ಕೆ ಹೋಗಬೇಡಿ. ಓಕೆನಾ. ವೈ ನಾಟ್ ರಿಸ್ಕ್ ಮೋರ್. ಯಾಕೆ ನಾವು ತುಂಬ ರಿಸ್ಕ್ನ ತಗೋಬಾರ್ದು ಅಂತ ನೋಡಿದರೆ, ಇಮ್ಯಾಜಿನ್ ಅಕೌಂಟ್ ಈಕ್ವಲ್ ಟು 1 lakh, ನಮ್ಮ ಜೊತೆ 1 lakh ಇದೆ ಅಂತ ಅಂದ್ಕೊಳ್ಳಿ. ರಿಸ್ಕ್ ಪರ್ ಟ್ರೇಡು 10%. ಸೊ ನಾವು 10% ರಿಸ್ಕ್ ಮಾಡಿದ್ದೀವಿ ಅಂತ ಅಂದ್ಕೊಳ್ಳಿ. 1 lakhಗೆ 10% ಅಂತಂದರೆ ಎಷ್ಟು ಹೇಳಿ, 10,000 ರಿಸ್ಕ್ ಮಾಡ್ತಿದ್ವಿ ಒಂದು ಟ್ರೇಡ್ಗೆ. ಓಕೆ, ಟ್ರೇಡ್ 1 ಲಾಸ್, ಟ್ರೇಡ್ 1 ಏನಾದರೂ ಲಾಸ್ ಆದರೆ ನಾವು 90,000ಗೆ ಬರ್ತೀವಿ. ಟ್ರೇಡ್ 2 ಲಾಸ್ ಆದರೆ ನಾವು 81,000ಗೆ ಬರ್ತೀವಿ. ಅದೇ ಟ್ರೇಡ್ 3 ಲಾಸ್ ಆದರೆ 72,900ಗೆ ಬರ್ತೀವಿ. ಅಕೌಂಟ್ ಡ್ರಾಪ್ಸ್ ವೆರಿ ಕ್ವಿಕ್ಲಿ. ಸೊ ಅಕೌಂಟ್ ಏನಾಗುತ್ತೆ, ಸಡನ್ ಕೆಳಗಡೆ ಇಳಿತಾ ಬರುತ್ತೆ. ಇವಾಗ ನೋಡಿ, 1 ಲಕ್ಷದಿಂದ 10% ಹೋದಾಗ 90,000ನೇ ಆಗೋದು. ಅದೇ 90,000ದಿಂದ 10% ಹೋಗ್ಬೇಕಾದ್ರೆ 81,000 ಆಗುತ್ತೆ. ಅದೇ 81,000ದಿಂದ 10% ಹೋಗ್ಬೇಕಾದ್ರೆ 72,900 ಆಗುತ್ತೆ. ಓಕೆ, ಇದು ಈ ಥರ ಕ್ಯಾಲ್ಕುಲೇಷನ್. ಅದರಿಂದ ಯಾವತ್ತೂ ಬಿಗಿನರ್ಸ್ ಆದವರು ತುಂಬ ರಿಸ್ಕ್ನ ಮಾಡೋಕ್ಕೆ ಹೋಗಬೇಡಿ. ಓಕೆ, ಅದನ್ನ ರಿಕವರ್ ಮಾಡಿ ತರೋದು ತುಂಬ ಕಷ್ಟ ಆಗುತ್ತೆ ನೀವು ಜಾಸ್ತಿ ಲಾಸಸ್ಗಳನ್ನ ಮಾಡ್ಕೋತಾ ಇದ್ದರೆ. ಸೊ ಅದರಿಂದ ಯಾವತ್ತೂ 1 or 2% 1 ಪರ್ ಡೇ ಅಷ್ಟಕ್ಕೆ ಕ್ಲೋಸ್ ಮಾಡಿಬಿಡ್ಬೇಕು. ಓಕೆ, ಕಂಪ್ಯಾರಿಸನ್ ನೋಡಿದರೆ ರಿಸ್ಕ್ ಪರ್ ಟ್ರೇಡು ಸರ್ವೈವಲ್ ಚಾನ್ಸಸ್ಸು. ಸೊ ನಾವು ಯಾವ ಥರ ರಿಸ್ಕ್ ತಗೋಬೇಕು, ಇದರಿಂದ ಸರ್ವೈವಲ್ ಚಾನ್ಸಸ್ ಯಾವ ಥರ ನೋಡೋಣ. 1% ಎಕ್ಸಲೆಂಟು. ಸೊ ಸರ್ವೈವ್ ಆಗೋ ಚಾನ್ಸಸ್ ಎಕ್ಸಲೆಂಟ್ ಇದೆ. ಅದೇ 2% ಗುಡ್ಡು. ಅದೇ 5% ರಿಸ್ಕಿ. ಅದೇ 10+% ಡೇಂಜರಸ್ಸು. ಸೊ ನಾವು ಮಾಡಬೇಕಾಗಿರೋದು 1% ಆರ್ 2%. ಓಕೆ,
ಸೊ ಈ 5% ಮಾಡಿದ್ರು ರಿಸ್ಕಿನೇ, 10% ಮಾಡಿದ್ರೆ ಅದಕ್ಕಿಂತ ರಿಸ್ಕು. ಓಕೆ, ಬೇಗ ಕ್ಯಾಪಿಟಲ್ನ ವಾಶೌಟ್ ಮಾಡ್ಕೋತೀರಾ. ದಿ ಪವರ್ ಆಫ್ ಸ್ಮಾಲ್ ಲಾಸಸ್. ಸೊ ಚಿಕ್ಕ ಲಾಸದು ಪವರ್ ಏನು ಅಂತ ನೋಡೋಣ. ಎಕ್ಸಾಂಪಲ್ 10 ಲೂಸಿಂಗ್ ಟ್ರೇಡ್ಸ್. ಸೊ ಇವಾಗ ಮಾರ್ಕೆಟ್ ಸಿನಾರಿಯೋ ಯಾವ ಥರ ಇರುತ್ತೆ ಅಂತ ಯಾರ ಕೈಲೂ ಹೇಳೋಕ್ಕಾಗಲ್ಲ. ಇವಾಗ ನಿಮ್ಮ ಜೊತೆ ವರ್ಲ್ಡಲ್ಲಿರೋ ಬೆಸ್ಟ್ ಸ್ಟ್ರಾಟಜಿನೇ ಕೊಟ್ಟರೆ ಅದಕ್ಕೂ ಒಂದು ಲೂಸಿಂಗ್ ಸ್ಟ್ರೀಕ್ ಅನ್ನೋದು ಇರುತ್ತೆ. ಲೂಸಿಂಗ್ ಸ್ಟ್ರೀಕ್ ಇದು ಕಂಪ್ಲೀಟ್ಲಿ ಬೇಸ್ಡ್ ಆನ್ ಟ್ರೇಡಿಂಗ್ ವರ್ಕ್ ಆಗೋದು ಪ್ರೊಬಬಿಲಿಟಿ ಮೇಲೆ. ಸೊ ಕಂಟಿನ್ಯೂಸು 10 ಲಾಸಸ್ ಆಗೋ ಚಾನ್ಸಸ್ಸು ಇದೆ. ಓಕೆ, ಅಕೌಂಟ್ ಇವಾಗ ನಮ್ಮ ಜೊತೆ 1 ಲ್ಯಾಕ್ ಇದೆ ಅಂತ ಅಂದ್ಕೊಳ್ಳಿ. ಓಕೆ, 1 ಲ್ಯಾಕ್ ಅಕೌಂಟ್ ಇದೆ, ನಾವು ಪ್ರತಿ ಟ್ರೇಡಿಗೆ ರಿಸ್ಕ್ ಮಾಡ್ತಿರೋದು ಜಸ್ಟ್ 1%. ಓಕೆ, ಆವಾಗ ನಮ್ಮದು ಲಾಸ್ ಪರ್ ಟ್ರೇಡ್ ಎಷ್ಟು ಹೇಳಿ, 1000 ರೂಪೀಸ್. 1000 ರೂಪೀಸ್ ಅಷ್ಟೇ ನಮ್ಮದು ಲಾಸ್ ಪರ್ಸೆಂಟೇಜು. ಸೊ ಟೋಟಲ್ ಲಾಸ್ ಎಷ್ಟಾಗುತ್ತೆ, 10 ಟ್ರೇಡ್ ಲಾಸ್ ಆದ್ರೂ ನಮ್ದು 10,000 ಮಾತ್ರ ಹೋಗುತ್ತೆ. ಅಕೌಂಟ್ ಸ್ಟಿಲ್ ಹ್ಯಾಸ್ 90,000. ಸೊ ಅಕೌಂಟಲ್ಲಿ ಎಷ್ಟಿರುತ್ತೆ, 90,000 ಇನ್ನೂ ಬಾಕಿ ಇರುತ್ತೆ ಅಲ್ವಾ. 10 ಟ್ರೇಡ್ ಎಷ್ಟೆಲ್ಲ ಹೊಡಿತದ ನಿಮಗೆ ಗೊತ್ತು. ನೀವು ಇವಾಗ ಅನಾಲಿಸಿಸ್ ಮಾಡ್ತೀರಾ, ನೀವೇ 10 ಟ್ರೇಡ್ ತೊಗೊಂಡಿದ್ರಲ್ಲಿ ಮಿನಿಮಮ್ ಒಂದು 5-6 ಟಿ ಪಿ ಹೊಡಿಯಲ್ವಾ, ಕೆಲವೊಬ್ಬರಿಗೆ 7-8 ಎಲ್ಲ ಹೊಡಿತಿದೆ. ಓಕೆ, ಸೊ ಈ ಥರ ರಿಸ್ಕ್ನ ಮ್ಯಾನೇಜ್ಮೆಂಟ್ ಮಾಡಿದಾಗ ಮಾತ್ರ ನಿಮಗೆ ಅದು ಪ್ರಾಫಿಟ್ಸ್ ಕಡೆಗೆ ಹೋಗೋದು. ಇಲ್ಲ ಅಂತಂದರೆ ಡ್ರಾಡೌನ್ ಕಡೆಗೆ ಬರುತ್ತೆ. ನೀವು ಜಾಸ್ತಿ ರಿಸ್ಕ್ ಮಾಡ್ತಾ ಬಂದರೆ, ಇವಾಗ ನೋಡಿ ಫಾರ್ ಎಕ್ಸಾಂಪಲು ನಿಮ್ದು ಇವತ್ತು ನಿಮಗೇನೋ ಅನಿಸ್ಬಿಡ್ತು, ಸರಿ ನಾನು 20% ರಿಸ್ಕ್ ಮಾಡೋಣ ಒಂದೊಂದು ಟ್ರೇಡಿಗೆ, ಇವತ್ತು ಒಂದೇ ದಿನದಲ್ಲಿ ಒಳ್ಳೆ ಕಾಸು ಮಾಡಿಬಿಡೋಣ ಅಂತ ನೀವು ಅನ್ಕೋತೀರಾ. ಇವತ್ತು ಬೆಳಗ್ಗೆ ಬರ್ತೀರಾ, ಮಾರ್ಕೆಟಲ್ಲಿ 1 ಟ್ರೇಡ್ ತೊಗೋತೀರಾ, ಎಸ್ ಎಲ್ ಹೊಡಿಯುತ್ತೆ. ರೀಸನ್ ಏನಿರಲ್ಲ, ಯಾಕಂತಂದರೆ ಮಾರ್ಕೆಟಲ್ಲಿ ಎಸ್ ಎಲ್ ಅನ್ನೋದು ಪಾರ್ಟ್ ಆಫ್ ದಿ ಗೇಮ್. ಓಕೆ, ಅದನ್ನು ತಿಳ್ಕೊಬೇಕು. ಸೊ ಒಂದು ಎಸ್ ಎಲ್ ಹೊಡಿತು 10,000 ಹೋಯಿತು, ನೆಕ್ಸ್ಟ್ ಎಸ್ ಎಲ್ ಹೊಡಿತು 10,000 ಹೋಯಿತು. ಸೊ ಕಂಟಿನ್ಯೂಸ್ 10 ಟ್ರೇಡ್ ತೊಗೊಂಡ್ರೆ 10 ಎಸ್ ಎಲ್ ಆಯಿತು. ಸೊ ಅಕೌಂಟ್ ಏನಾಯಿತು, 1 ಲಕ್ಷ ಅನ್ನೋದು ವಾಶ್ಔಟ್ ಆಯಿತು. ನಾಳೆ ಟ್ರೇಡಿಂಗ್ ಮಾಡೋಕ್ಕೆ ನಿಮ್ಮ ಜೊತೆ ದುಡ್ಡು ಇರುತ್ತಾ, ಇರಲ್ಲ. ಸೊ ಅದರಿಂದ ಹೇಳ್ತಿರೋದು, ಯಾವತ್ತೂ ಚಿಕ್ಕ ರಿಸ್ಕ್ನೇ ಮಾಡಿ ನೆಕ್ಸ್ಟು ಹೋಗ್ತಾ ಕ್ಯಾಪಿಟಲ್ ಬಿಲ್ಡ್ ಆಯ್ತಾ ನೆಕ್ಸ್ಟು ರಿಸ್ಕ್ ಮಾಡ್ತಾ ಹೋಗ್ಬೋದು. ಓಕೆ, ದಿ ಡೇಂಜರ್ ಆಫ್ ಲಾರ್ಜ್ ರಿಸ್ಕು. ಸೊ ಲಾರ್ಜ್ ರಿಸ್ಕಿಂದ ಡೇಂಜರ್ ಏನು ಅಂತ ನೋಡಿದರೆ, ಸೇಮ್ ಅಕೌಂಟು ಇವಾಗ 1 ಲ್ಯಾಕ್ ಇದೆ ಅಂತ ಅಂದ್ಕೊಳ್ಳಿ, ರಿಸ್ಕ್ ಪರ್ ಟ್ರೇಡು 10%. ನಾನು ಇವಾಗ ಪ್ರೀವಿಯಸ್ ಹೇಳ್ದಂಗೆ 10 ಲಾಸಸ್ಸು ಏನಾದ್ರು ಕಂಟಿನ್ಯೂಸು 10 ಲಾಸಸ್ ಆಯಿತು ಅಂತ ಅಂದ್ಕೊಳ್ಳಿ, 65,000 ಪ್ಲಸ್ ಅಕೌಂಟ್ ಡ್ಯಾಮೇಜ್. ಸೊ ಅಕೌಂಟು ಎಷ್ಟಕ್ಕೆ ಬಂದು ನಿಂತ್ಬಿಟ್ಟಿರ್ತಾರೆ, ನೀವು ಪ್ರತಿ ಟ್ರೇಡಲ್ಲೂ 10% ಕ್ಯಾಲ್ಕುಲೇಟ್ ಮಾಡಿ ರಿಸ್ಕ್ ತೊಗೊಳ್ಳೋದಾದರೆ ನಿಮ್ಮ ಅಕೌಂಟು 65,000ಕ್ಕಿಂತ ಕೆಳಗಡೆ ನಿಮಗೆ ಡ್ಯಾಮೇಜ್ ಆಗಿಬಿಟ್ಟಿರುತ್ತೆ. ಅಂದರೆ ಇನ್ನು ನಿಮ್ಮ ಕೈಯಲ್ಲಿ ಇನ್ನೊಂದು 40,000 ಅಥವಾ 30,000 ಉಳಿದಿರ್ಬೋದು. ಓಕೆ, ರಿಕವರಿ ಬಿಕಮ್ಸ್ ವೆರಿ ಡಿಫಿಕಲ್ಟ್. ಸೊ ಇಲ್ಲಿಂದ ನೀವು ಮತ್ತೆ 1 ಲಕ್ಷಕ್ಕೆ ಹೋಗೋದು ಅನ್ನೋದು ತುಂಬ ಡಿಫಿಕಲ್ಟ್ ಇದೆ. ಓಕೆ, ಸೊ ತುಂಬ ಜನ ಇಲ್ಲಿ ಸಾಲ ಮಾಡಿ ಟ್ರೇಡಿಂಗ್ ಮಾಡಿ ಕಳ್ಕೊಂಡಿರೋರು ಇದನ್ನ ಈ ವಿಡಿಯೋ ನೋಡ್ತಿರ್ಬೋದು. ಇನ್ನು ಕೆಲವೊಬ್ಬರು ಯಾವುದೋ ಸ್ಕ್ಯಾಮಲ್ಲಿ ದುಡ್ಡು ಹಾಕಿ ಕಳ್ಕೊಂಡಿರೋರು ಇರ್ಬೋದು. ಇನ್ನು ಕೆಲವೊಬ್ಬರು ಏನು ಟ್ರೇಡಿಂಗಲ್ಲಿ ಗೊತ್ತಿಲ್ಲದೆ ಇರೋರು ಈ ವಿಡಿಯೋ ನೋಡ್ತಿರ್ಬೋದು. ಸೊ ನೀವೆಲ್ಲ ಮಾಡಬೇಕಾಗಿರೋದು ಏನು ಗೊತ್ತಾ, ನೀವು ಎಷ್ಟು ಕಮ್ಮಿ ರಿಸ್ಕ್ ತೊಗೋತೀರಾ, ನಿಮ್ಮ ಟ್ರೇಡಿಂಗ್ ಜರ್ನಿ ಅನ್ನೋದು ಅಷ್ಟು ಲಾಂಗ್ ಟರ್ಮಲ್ಲಿ ತಗೋಗ್ಬೋದು. ಇಲ್ಲ ನೀವು ತುಂಬ ರಿಸ್ಕ್ ಮಾಡ್ತೀರಾ ಅಂತಂದರೆ ಒಂದು ವಾರದಲ್ಲೇ ಎಲ್ಲ ಒಡಿಸ್ಕೊಂಡು, ಇವಾಗ ಈ ತೋಟ ಮನೆ ಮಾರ್ಕತಾನೆ ಅಂತ ಹೇಳ್ತಾರಲ್ವ, ಅದೇ ಥರ ಯಾಕೆ ಟ್ರೇಡಿಂಗ್ನ ಗ್ಯಾಮ್ಲಿಂಗ್ ಅಂತಾರೆ ಅಂತಂದರೆ ಒಂದೇ ಒಂದು ರೀಸನು, ಪ್ರಾಪರ್ ರಿಸ್ಕ್ ಮ್ಯಾನೇಜ್ಮೆಂಟ್ ಗೊತ್ತಿರಲ್ಲ, ಹೆಂಗೆಂಗೋ ತಗೊಳ್ಳೋದು. ಓಕೆ, ಅದು ನಿಮಗೆ ಲಾಟ್ ಸೈಜ್ ಕಾನ್ಸೆಪ್ಟ್ ಬಂದಾಗ ನಿಮಗೆ ಇನ್ ಡೀಟೇಲ್ ಆಗಿ ಪರ್ ಟ್ರೇಡ್ಗೆ ಎಷ್ಟು ಲಾಟ್ಸ್ ತೊಗೋಬೇಕು ಅನ್ನೋದು ಗೊತ್ತಾಗುತ್ತೆ. ಇವಾಗ 5,000 ಕ್ಯಾಪಿಟಲ್ ಇರೋರಿಗೆ ಎಷ್ಟು ಲಾಟ್ ತೊಗೋಬೇಕು, ಅದೇ 7,000 ಕ್ಯಾಪಿಟಲ್ ಇರೋರಿಗೆ ಎಷ್ಟು ಲಾಟ್ ತೊಗೋಬೇಕು, ಅದೇ 60,000 ಇದ್ದವರಿಗೆ ಯಾವ ಥರ ಲಾಟ್ ಸೈಜ್ ತೊಗೋಬೇಕು. ಸೊ ಎಲ್ಲ ಇನ್ ಡೀಟೇಲಾಗಿ ಗೊತ್ತಾಗುತ್ತೆ. ಓಕೆನಾ. ರಿಕವರಿ ಟೇಬಲ್. ಸೊ ಇವಾಗ ನಮ್ಮ ಲಾಸಸ್ಗಳನ್ನ ನಾವು ನೋಡಿದ್ವಲ್ಲ, ಸೊ ಅದನ್ನು ಏನಾದ್ರು ನಾವು ರಿಕವರಿ ಮಾಡಬೇಕು ಅಂತಂದರೆ, ಫಾರ್ ಎಕ್ಸಾಂಪಲ್ ಇವಾಗ ನೋಡಿ ಲಾಸು 10% ಅಂತ ಅಂದ್ಕೊಳ್ಳಿ, ರಿಕವರಿ ನೀಡೆಡು ನಾವು 11% ಮಾಡಿದ್ರೆ ಮಾತ್ರ ರಿಕವರ್ ಆಗೋದು, ಬ್ರೇಕ್ ಇವನಿಗೆ ಬರೋದು. ಅದೇ ಲಾಸು 20% ಅಂತ ಅಂದ್ಕೊಳ್ಳಿ, ನಾವೇನಾದರೂ 20% ಲಾಸ್ನ ಇಟ್ಟರೆ ನಾವು ರಿಕವರಿ ಮಾಡಬೇಕಾಗಿರೋದು ಎಷ್ಟು ಗೊತ್ತಾ, 25%. ಸೊ 20% ಕಳ್ಕೊಂಡ್ರೆ 25% ಮಾಡಬೇಕು ನಾವು ನಮ್ಮ ಬ್ರೇಕ್ ಇವನ್ ಪಾಯಿಂಟಿಗೆ ಬರೋಕ್ಕೆ. ಅದೇ ನೆಕ್ಸ್ಟು 50% ಲಾಸ್ ಮಾಡ್ಕೊಂಡ್ರಿ ಅಂದ್ಕೊಳ್ಳಿ ನಿಮ್ಮ ಕ್ಯಾಪಿಟಲ್ಗೆ, ಅಲ್ಲಿಂದ ನಾವು ರಿಕವರ್ ಮಾಡಬೇಕಾಗಿರೋದು ಎಷ್ಟು ಹೇಳಿ, 50ರಿಂದ ಮತ್ತೆ 100ಕ್ಕೆ ತಲುಪಬೇಕು ಅಂತಂದರೆ 100% ರಿಟರ್ನ್ಸ್ನ ತೆಗೆದ್ರೆ ಮಾತ್ರ ಪಾಸಿಬಲ್. ಅದೇ ನೀವು 70% ನಿಮ್ಮ ದುಡ್ಡನ್ನ ಕಳ್ಕೊಂಡ್ರಿ, 1,70,000 ಕಳ್ಕೊಂಡ್ರಿ ಅಂತ ಅಂದ್ಕೊಳ್ಳಿ, ಇನ್ನು ಆ 30,000 ಇಟ್ಕೊಂಡು ಅದನ್ನು ನೀವು 1 ಲಕ್ಷಕ್ಕೆ ತರೋಕ್ಕೆ ನೀವು 233% ಅನ್ನೋದು ರಿಟರ್ನ್ಸನ್ನು ಜನ್ರೇಟ್ ಮಾಡಬೇಕಾಗುತ್ತೆ. ಸೊ ಡ್ರಾಡೌನಿಗೆ ಹೋದಂಗೆ ರಿಕವರಿ ಅನ್ನೋದು ತುಂಬ ಕಷ್ಟ ಆಗುತ್ತೆ. ಸೊ ಅದರಿಂದ ಯಾವತ್ತೂ ರಿಸ್ಕ್ ಪರ್ ಟ್ರೇಡ್ ಎಷ್ಟಿರಬೇಕು, 1% ಇರಬೇಕು. ದಿ ಬಿಗ್ಗರ್ ದಿ ಲಾಸ್ ದಿ ಹಾರ್ಡರ್ ಇಟ್ ಈಸ್ ಟು ರಿಕವರ್. ಸೊ ನಿಮಗೆ ತುಂಬ ಬಿಗ್ ಲಾಸಸ್ ಆಯಿತು ಅಂತಂದರೆ ಅದನ್ನು ರಿಕವರ್ ಮಾಡಿ ತರೋದು ಅನ್ನೋದು ತುಂಬ ಕಷ್ಟ. ಸೊ ಅದರಿಂದ ಸೇಫಾಗಿ ರಿಸ್ಕ್ ಮಾಡಿ. ಓಕೆ, ಹೌ ಟು ಕ್ಯಾಲ್ಕುಲೇಟ್ ರಿಸ್ಕ್ ಪರ್ ಟ್ರೇಡ್. ಸೊ ಯಾವ ಥರ ರಿಸ್ಕ್ ಪರ್ ಟ್ರೇಡ್ನ ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು ಅಂತ ನೋಡೋಣ. ಫಾರ್ಮುಲಾ ನೋಡಿದರೆ ರಿಸ್ಕ್ ಅಮೌಂಟು, ಫಾರ್ ಎಕ್ಸಾಂಪಲು ನಾವು ರಿಸ್ಕ್ ಮಾಡೋಕ್ಕೆ ಹೋಯ್ತಿರೋ ಅಮೌಂಟ್ ಎಷ್ಟು, 1,000 ರೂಪೀಸ್ ಅಲ್ವಾ. ಅಕೌಂಟ್ ಬ್ಯಾಲೆನ್ಸ್ ಎಷ್ಟಿದೆ, ಅಕೌಂಟ್ ಬ್ಯಾಲೆನ್ಸು ಇವಾಗ 1 ಲ್ಯಾಕ್ ಅಂತ ಅಂದ್ಕೊಳ್ಳಿ.
ಇಂಟು ರಿಸ್ಕ್ ಎಷ್ಟು 1%. 1,00,000 ಇಂಟು 1% ಅಂತ ತೊಡೆದಂಗೆ ನಿಮಗೆ ರಿಸ್ಕ್ ಅಮೌಂಟು 1000 ರೂಪೀಸ್ ಬರುತ್ತೆ. ಓಕೆ, ಎಕ್ಸಾಂಪಲು ಅಕೌಂಟ್ ಸೈಜು 2 lakhs. 2 lakhs ಇದೆ ಅಂತ ಅಂದ್ಕೊಳ್ಳಿ, ರಿಸ್ಕು 1%. ಓಕೆ, 1% ರಿಸ್ಕು 2 lakhsಗೆ ಕ್ಯಾಲ್ಕುಲೇಷನ್ ನೋಡೋದಾರೆ 2 lakhs ಇಂಟು 1% ಈಕ್ವಲ್ ಟು 2000. ಸೊ ನಮಗೆ 2000 ಅನ್ನೋದು ಲಾಸ್ ಆಗುತ್ತೆ. ಮ್ಯಾಕ್ಸಿಮಮ್ ಲಾಸ್ ಅಲೌಡು ನಾವಿಲ್ಲಿ ಬರೀ 2000 ಆಗಿರುತ್ತೆ. ಸೊ ಇದು ಯಾವ ಥರ ರಿಸ್ಕ್ನ ಕ್ಯಾಲ್ಕುಲೇಟ್ ಮಾಡೋದು ಅಂತ ನಾನು ಹೇಳ್ಕೊಟ್ಟಿದ್ದೆ. ಓಕೆ, ತುಂಬ ಜನಕ್ಕೆ ಅದು ಗೊತ್ತಿರಲ್ಲ. ಇವಾಗ ನಿಮಗೆಲ್ಲ ಅನಿಸ್ತಿರ್ಬೋದು, ಏನಪ್ಪ ಇಷ್ಟು ಸಿಲ್ಲಿ ಆನ್ಸರ್ನು ತಂದು ಎಕ್ಸ್ಪ್ಲೈನ್ ಮಾಡಿದವನಲ್ಲ ಅಂತ. ತುಂಬ ಜನಕ್ಕೆ ಇದು ಯಾವ ಥರ ಕ್ಯಾಲ್ಕುಲೇಟ್ ಮಾಡೋದು, ಪರ್ಸೆಂಟೇಜ್ ಅಂದ್ರೇ ಏನು ಅಂತ ಗೊತ್ತಿಲ್ಲ. ಸೊ ಅದರಿಂದ ನಾನು ಹೇಳಿದ್ದು, ನೀವು ಕ್ಯಾಲ್ಕುಲೇಟರ್ ತೊಗೊಂಡು ನಿಮ್ಮ ಅಕೌಂಟ್ ಬ್ಯಾಲೆನ್ಸು ನೀವು ರಿಸ್ಕ್ ಮಾಡೋ ಪರ್ಸೆಂಟೇಜ್ ಇಂಟು ಮಾಡಿ ನೋಡಿದ್ರೆ ನಿಮ್ಮ ರಿಸ್ಕ್ ರಿವಾರ್ಡ್ ಅನ್ನೋದು ಗೊತ್ತಾಗುತ್ತೆ. ಅಂದರೆ ನೀವು ಮಾಡೋಕ್ಕೆ ಹೋಗ್ತಿರೋ ರಿಸ್ಕ್ ಅಮೌಂಟ್ ಎಷ್ಟು ಅಂತ ಗೊತ್ತಾಗುತ್ತೆ. ಓಕೆ, ರಿಸ್ಕ್ ಪರ್ ಟ್ರೇಡ್ ಪ್ಲಸ್ ಸ್ಟಾಪ್ ಲಾಸ್. ಸೊ ಒಂದು ಟ್ರೇಡಿಗೆ ಎಷ್ಟು ರಿಸ್ಕ್ ತೊಗೋಬೇಕು, ಹಾಗೆ ಸ್ಟಾಪ್ ಲಾಸ್ಗೂ ಏನು ಡಿಫ್ರೆನ್ಸ್ ನೋಡಿದ್ದಾರೆ. ರಿಸ್ಕ್ ಆ್ಯಂಡ್ ಸ್ಟಾಪ್ ಲಾಸ್ ವರ್ಕ್ ಟುಗೆದರ್. ಸೊ ರಿಸ್ಕು ಮತ್ತು ಸ್ಟಾಪ್ ಲಾಸ್ ಅನ್ನೋದು ಎರಡೂ ವರ್ಕ್ ಆಗೋದು ಜೊತೆಗೇ. ಎಕ್ಸಾಂಪಲ್ ನೋಡೋದಾರೆ ಅಕೌಂಟು 1 lakh. ಸೊ ಅಕೌಂಟು 1 lakh ಇದೆ ಅಂತ ಅಂದ್ಕೊಳ್ಳಿ, ರಿಸ್ಕ್ ಪರ್ ಟ್ರೇಡು 1%. ಸೊ 1000 ರೂಪೀಸ್ ರಿಸ್ಕು. ಸ್ಟಾಪ್ ಲಾಸ್ ಪಿಪ್ಸು 50 pips ಅಂತ ಅಂದ್ಕೊಳ್ಳಿ. ಸೊ 50 pipsಗೆ ನಮಗೆ 1000 ರೂಪೀಸ್ ಹೋಗಬೇಕು. ಸೊ 50 pipsಗೆ 1000 ರೂಪೀಸ್ ಹೋಗಬೇಕು ಅಂತಂದರೆ ಅದು ನಿಮಗೆ ಲಾಟ್ ಸೈಜು ಕಾನ್ಸೆಪ್ಟ್ ಬಂದಾಗ ಮಾತ್ರ ಅರ್ಥ ಆಗೋದು. ಇವಾಗಲೇ ಕನ್ಫ್ಯೂಷನ್ ಮಾಡಿಕೊಂಡು ಕ್ವಶನ್ ಹಾಕಕ್ಕೆ ಹೋಗಬೇಡಿ. ಓಕೆ, ನೀವು ಜಸ್ಟ್ ಅರ್ಥ ಮಾಡ್ಕೊಳ್ಳಿ. ನೀವು ಏನಾದ್ರು 1% ರಿಸ್ಕ್ ಮಾಡಿ ನಿಮ್ಮ ಸ್ಟಾಪ್ ಲಾಸ್ ಪಿಪ್ಸ್ ಏನಾದ್ರು 50 pips ಇದೆ ಅಂತಿದ್ರೆ ನಿಮ್ಮ ಲಾಟ್ ಸೈಜ್ ಈಸ್ ಅಡ್ಜಸ್ಟೆಡ್ ಸೊ ದಟ್ 50 pips ಈಕ್ವಲ್ ಟು 1000 ಲಾಸ್. ಓಕೆ, ನಿಮ್ಮ ಲಾಟ್ ಸೈಜು ನೀವು ಅಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿರ್ತೀರ. ಸೊ ಅದು ಲಾಟ್ ಸೈಜ್ ಕಾನ್ಸೆಪ್ಟ್ ಬಂದಾಗ ನಿಮಗೆ ಇನ್ ಡೀಟೇಲಾಗಿ ಗೊತ್ತಾಗುತ್ತೆ, ಕನ್ಫ್ಯೂಷನ್ನೇ ಮಾಡ್ಕೋಬೇಡಿ. ಓಕೆ, ಸೊ ನಿಮಗೆ 50 pipsಗೆ ಎಷ್ಟು ಲಾಟ್ ಸೈಜ್ ಬೇಕು ಅಂತ ನೀವು ಅಡ್ಜಸ್ಟ್ ಮಾಡ್ಕೋತೀರ. ಅವಾಗ ಏನಾಗುತ್ತೆ ಅಂತಂದರೆ ನಿಮಗೆ 50 pips SL ಹೊಡೆದ್ರೆ ನಿಮಗೆ ಲಾಸ್ ಆಗೋಂಥದ್ದು ಎಷ್ಟು ಹೇಳಿ, ಬರೀ 1000 ರೂಪೀಸ್ ಆಗಿರುತ್ತೆ. ದಿಸ್ ಈಸ್ ಕಾಲ್ಡ್ ಪ್ರಾಪರ್ ಪೊಸಿಷನ್ ಸೈಜಿಂಗ್. ಸೊ ಇದನ್ನೇ ನಾವು ಪ್ರಾಪರ್ ಪೊಸಿಷನ್ ಸೈಜಿಂಗ್ ಅಂತ ಹೇಳೋದು. ಓಕೆನಾ. ಪ್ರೊಫೆಷ್ನಲ್ ಟ್ರೇಡರ್ ಮೈಂಡ್ಸೆಟ್. ಸೊ ಪ್ರೊಫೆಷ್ನಲ್ ಟ್ರೇಡರ್ಸ್ ಮೈಂಡ್ಸೆಟ್ ಹೇಗಿರುತ್ತೆ ಅಂತಂದರೆ, ಪ್ರೊಫೆಷ್ನಲ್ಸ್ ಆಸ್ಕ್ ಹೌ ಮಚ್ ಕ್ಯಾನ್ ಐ ಲೂಸ್. ಸೊ ಪ್ರೊಫೆಷ್ನಲ್ಲು ಪ್ರತಿ ಟೈಮು ಟ್ರೇಡಿಂಗಿಗೆ ಬಂದಾಗ ಅವನು ಯೋಚನೆ ಮಾಡೋದು ಎಷ್ಟು ಅಂತಂದರೆ, ನಾನು ಎಷ್ಟು ಕಳ್ಕೊಳ್ಳೋಕೆ ರೆಡಿ ಇದ್ದೀನಿ, ಒಂದು ಟ್ರೇಡ್ ತೊಗೊಂಡ್ರೆ ನನಗೆ ಎಷ್ಟು ರೂಪಾಯಿ ಹೋಗ್ಬೋದು ಅಷ್ಟೇ ಅವ್ನು ಥಿಂಕ್ ಮಾಡೋದು. ಅವ್ನು ಪ್ರಾಫಿಟ್ಸ್ ಬರೋದೆಲ್ಲ ಸೆಕೆಂಡ್ರಿ. ಓಕೆ, ಬಿಗಿನರ್ಸ್ ಆಸ್ಕ್ ಹೌ ಮಚ್ ಕ್ಯಾನ್ ಐ ಮೇಕ್. ಸೊ ಬಿಗಿನರ್ಸ್ ಏನು ಥಿಂಕ್ ಮಾಡ್ತಾರೆ, ನಾನು ಎಷ್ಟು ಮಾಡ್ಬೋದು, ಎಷ್ಟು ಕಳ್ಕೊಬೋದು ಅಂತಲ್ಲ, ನಾನು ಎಷ್ಟು ಮಾಡ್ಬೋದು ಅಂತ ಯೋಚನೆ ಮಾಡ್ತಾರೆ. ಸೊ ಅದರಿಂದನೇ ಬಿಗಿನರ್ಸ್ ಆದವರು ಟ್ರೇಡಿಂಗ್ ಗ್ಯಾಮ್ಲಿಂಗ್ ಅಂದ್ಕೊಂಡು ಹೋಗ್ತಾರೆ. ಅದೇ ಪ್ರೊಫೆಷ್ನಲ್ ಟ್ರೇಡರ್ಸು ಪ್ರೊಫೆಷನ್ ಆಗಿ ಇದನ್ನ ತಗೋಯ್ತಾರೆ. ಓಕೆ, ದಟ್ ಡಿಫ್ರೆನ್ಸ್ ಸಪ್ರೇಟ್ಸ್ ವಿನ್ನರ್ಸ್ ಫ್ರಮ್ ಲೂಸರ್ಸ್. ಸೊ ಈ ಡಿಫ್ರೆನ್ಸ್ನೇ ನಾವು ಹೇಳೋದು ವಿನ್ನರ್ಸಿಗೂ ಮತ್ತು ಲೂಸರ್ಗೂ ಇರೋ ಕಂಪ್ಯಾರಿಸನು. ಇವಾಗ ಯಾರು ಟ್ರೇಡಿಂಗಲ್ಲಿ ಸಕ್ಸಸ್ ಆಗಿರ್ತಾರೆ ಅವರು ಈ ಥರ ಥಿಂಕ್ ಮಾಡಿರ್ತಾರೆ. ಯಾರು ಟ್ರೇಡಿಂಗನ್ನ ಬಿಟ್ಟು ಅಯ್ಯೋ ಟ್ರೇಡಿಂಗೇ ಸರಿ ಇಲ್ಲ ಇದು ಗ್ಯಾಮ್ಲಿಂಗ್ ಅಂತಂತಾರೆ, ಅವರು ಈ ಥರನ ಯೋಚನೆ ಮಾಡಿರ್ತಾರೆ. ಸೊ ಇದು ಸಿಂಪಲ್ ಸೈಕಾಲಜಿ. ಇವಾಗ ಟ್ರೇಡಿಂಗ್ ಗ್ಯಾಮ್ಲಿಂಗ್ ಅಂತವನೇ, ಅವ್ನು ಆಲ್ರೆಡಿ ಟ್ರೇಡಿಂಗ್ ಮಾಡಿ ಟ್ರೇಡಿಂಗ್ ಸರಿ ಇಲ್ಲ ಅಂತಂತವನೇ ಅಂತಂದರೆ ಅವನು ಎಷ್ಟು ಮೇಕ್ ಮಾಡೋಣ ಅಂತ ಥಿಂಕ್ ಮಾಡ್ಕೊಂಡು ಹೋಗಿರೋದ್ರಿಂದನೇ ಅವನು ಇವತ್ತು ಟ್ರೇಡಿಂಗ್ ಬಿಟ್ಟಿರೋದು. ಅದೇ ಅವನು ಎಷ್ಟು ನಾನು ಲಾಸ್ ಮಾಡ್ಕೊಳ್ಳೋದು ಅಂತ ಥಿಂಕ್ ಮಾಡ್ಕೊಂಡಿದ್ದರೆ ಇವತ್ತಿಗೂ ಮಾರ್ಕೆಟಲ್ಲಿ ಇರೋನು. ಇವಾಗ ಪ್ರತಿಯೊಬ್ಬ ಪ್ರೊಫೆಷ್ನಲ್ ಟ್ರೇಡರ್ಸ್ ನೀವು ಇಂಡಿಯಾದಲ್ಲಿ ತುಂಬ ಜನ ನೋಡ್ಬೋದು. ಓಕೆ, ಇವರೆಲ್ಲ 5-6 years ತೊಗೊಂಡಿದ್ದಾರೆ ಪ್ರಾಫಿಟೇಬಲ್ ಟ್ರೇಡರ್ ಆಗೋಕ್ಕೆ. ಸಿಂಪಲ್ ಎಕ್ಸಾಂಪಲ್ ಉಮರ್ ಪಂಜಾಬಿ. ಸೊ ಉಮರ್ ಪಂಜಾಬಿ ಇವತ್ತೇನು ಲೈಫ್ ಸ್ಟೈಲ್ ಲೀಡ್ ಮಾಡ್ತಿದ್ದಾನೆ ಅದು ಅವ್ನು 5 years ಎಫರ್ಟ್ಸ್. ಓಕೆ, ನನ್ನ ಮೆಂಟರು 10x ಟ್ರೇಡರು, ಇವರಿಗೂ ಅಷ್ಟೇ 5 years ಟೈಮ್ ತೊಗೊಂಡಿದೆ. ಇವತ್ತು ಲಕ್ಸುರಿ ಲೈಫ್ನ ಲೀಡ್ ಮಾಡ್ತಾ ಇದ್ದಾರೆ. ಓಕೆ, ಸೊ ಅದರಿಂದ ನೀವು ರಿಸ್ಕ್ನ ಪ್ರಾಪರಾಗಿ ತೊಗೊಳ್ಳಿ. ಯಾವತ್ತೂ ಒಂದು ಟ್ರೇಡಿಗೆ ಎಂಟ್ರ್ ಆಗೋದಕ್ಕಿಂತ ಮುಂಚೆ ನೀವು ಕೇಳ್ಕೊಬೇಕಾಗಿರೋ ಕ್ವಶನ್ ಏನಂತಂದರೆ, ನಾನು ಎಷ್ಟು ರಿಸ್ಕ್ ಮಾಡಬೇಕು, ಇದು ನನಗೆ ಓಕೆನಾ. ಓಕೆ, ಸೊ ನನಗೇನಾದ್ರು ಓಕೆ ಆದರೆ ಮಾತ್ರ ನಾನು ಈ ಟ್ರೇಡ್ ತೊಗೋತೀನಿ ಅಂತ ನೀವು ಎಲ್ಲರೂ ಬರೆದಿಟ್ಕೊಬಿಡಿ. ಸೊ ಇದನ್ನು ಯಾವತ್ತೂ ಬ್ರೇಕ್ ಮಾಡೋಕ್ಕೆ ಹೋಗಬೇಡಿ. ಓಕೆ, ವಿನ್ನಿಂಗ್ ಇಸಂಟ್ ಎವ್ರಿಥಿಂಗ್. ವಿನ್ನಿಂಗ್ ಅನ್ನೋದೇ ಎಲ್ಲ ಅಲ್ಲ. ಇವಾಗ ಎಕ್ಸಾಂಪಲ್ ನೋಡೋದಾರೆ ಟ್ರೇಡರ್ ಎ. ಇವಾಗ ಟ್ರೇಡರ್ ಎ ನೋಡೋದಾದರೆ ಅವನದು ಸ್ಟ್ರಾಟಜಿ ವಿನ್ ರೇಟ್ ಇರೋದು ಜಸ್ಟ್ 40%. ಓಕೆ, 40% ವಿನ್ ರೇಟ್ ಅಷ್ಟೇ ಇರೋದು. ರಿಸ್ಕ್ ರಿವಾರ್ಡು 1:3 ಇದೆ. ಓಕೆ, ಇವಾಗ ನಾನು ನಿಮಗೆ ಕೊಡೋ ಸ್ಟ್ರಾಟಜಿನೂ ಅಷ್ಟೇ 40% ವಿನ್ ರೇಟ್ ಇರೋದು. ರಿಸ್ಕ್ ರಿವಾರ್ಡ್ ಅನ್ನೋದು 1:4 ಇರುತ್ತೆ. ಓಕೆ, ಇವಾಗ 10 ಟ್ರೇಡ್ಸ್ ತೊಗೊಂಡ ಅಂತ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಇವಾಗ ಟ್ರೇಡರ್ ಎ ಅನ್ನೋ ಒಂದು ಸ್ಟ್ರಾಟಜಿ 40% ವಿನ್ ರೇಟ್ ಇದೆ, ರಿಸ್ಕ್ ರಿವಾರ್ಡು 1:3 ಇದೆ. 10 ಟ್ರೇಡ್ಸ್ ತೊಗೊಂಡ ಅಂತ ಅಂದ್ಕೊಳ್ಳಿ. ಸೊ 40% ವಿನ್ ರೇಟ್ ಅಂತಂದರೆ 4 ಟ್ರೇಡ್ TP ಹೊಡಿತೆ, ಇನ್ನು 6 ಟ್ರೇಡು SL ಹೊಡಿಯುತ್ತೆ ಅಂತ ಅರ್ಥ. ಸೊ 4 ಟ್ರೇಡ್ಸ್ ಈಕ್ವಲ್ ಟು ಅವನು 4 ಟ್ರೇಡಲ್ಲಿ ವಿನ್ ಆದರೆ ಎಷ್ಟು ಬರುತ್ತೆ, 1:3 ಹಂಗೆ 3 4 12 ಅಂದರೆ 4 ಟ್ರೇಡಲ್ಲಿ 3% ಮಾಡ್ತಾನೆ. ಪ್ರತಿ ಟ್ರೇಡಲ್ಲಿ 3% ಮಾಡ್ತಾನೆ. ಸೊ ಅವ್ನು ಅರ್ನ್ ಮಾಡಿದ್ದು 12%. ಓಕೆ, ಅವನಿಗೆ 6 ಲಾಸಸ್ಗಳಾಗುತ್ತೆ. ಸೊ ಅವನಿಗೆ ಮೈನಸ್ ಆಗಿದ್ದು 6%.
ಸೊ 12ರಿಂದ 6% ಹೋದರೆ ನೆಟ್ ರಿಸಲ್ಟ್ ನೋಡೋದಾದ್ರೆ 6% ಪ್ರಾಫಿಟಲ್ಲೇ ಇರ್ತಾನೆ. ಓಕೆ, ಸೊ ಈ ಥರ ಪ್ರೊಬಬಿಲಿಟಿ ವರ್ಕ್ ಆಗೋದು. ಟ್ರೇಡಿಂಗು ಇವತ್ತು ಪ್ರೊಫೆಷ್ನಲ್ ಟ್ರೇಡರ್ಸ್ ಆಗಿರೋದು ಈ ಫಾರ್ಮುಲಾ ಇಟ್ಕೊಂಡು ಹೋಗಿರೋದ್ರಿಂದ. ಓಕೆ, ರಿಸ್ಕ್ ಕಳ್ಕೊಬೇಕಾದ್ರೆ ಕಮ್ಮಿ ಕಳ್ಕೊತಾರೆ, ಅದೇ ಪಡ್ಕೋಬೇಕಾದ್ರೆ ಜಾಸ್ತಿ ಪಡ್ಕೋತಾರೆ. 10ರಲ್ಲಿ 4 ಟ್ರೇಡ್ ಟಿ ಪಿ ಇಟ್ಟಾದರೂ ಇಲ್ಲಿ ನೋಡಿ ಓವರಾಲ್ ನಾವು ಪ್ರಾಫಿಟೇಬಲಲ್ಲೇ ಇದ್ವಿ. ಓಕೆ, ಗುಡ್ ರಿಸ್ಕ್ ಮ್ಯಾನೇಜ್ಮೆಂಟ್ ಕ್ಯಾನ್ ಮೇಕ್ ಟ್ರೇಡರ್ಸ್ ಪ್ರಾಫಿಟೇಬಲ್ ಈವನ್ ವಿತ್ ಎ ಲೋವರ್ ವಿನ್ ರೇಟ್. ಸೊ ಗುಡ್ ರಿಸ್ಕ್ ಮ್ಯಾನೇಜ್ಮೆಂಟ್ ಅನ್ನೋದು ನಿಮ್ಮದು ಸ್ಟ್ರಾಟಜಿ ಎಷ್ಟೇ ಲೋವರ್ ವಿನ್ ರೇಟ್ ಇದ್ದರೂ ನಿಮ್ಮನ್ನ ಒಬ್ಬ ಪ್ರಾಫಿಟೇಬಲ್ ಟ್ರೇಡರ್ ಮಾಡುತ್ತೆ. ಸೊ ಅದರಿಂದ ನಿಮಗೆ ಬೇಕಾಗಿರೋದು ಏನು ಅಂತಂದರೆ ಸ್ಟ್ರಾಟಜಿ ಏನಲ್ಲ, ಮೇಯ್ನ್ ಬೇಕಾಗಿರೋದು ಪ್ರಾಪರ್ ರಿಸ್ಕ್ ಮ್ಯಾನೇಜ್ಮೆಂಟು. ನೀವು ಯಾವುದೇ ಕಾನ್ಸೆಪ್ಟ್ನ ನೀವು ಟ್ರೇಡ್ ಮಾಡಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಗಂಟ ನಾನು ಯಾವ್ಯಾವುದೋ ಕಾನ್ಸೆಪ್ಟ್ ಹೇಳ್ಕೊಟ್ಟೆ, ಹಾಗೆ ಸ್ಟ್ರಾಟಜಿ ಬಿಲ್ಡಿಂಗಲ್ಲಿ ಒಂದು ಸ್ಟ್ರಾಟಜಿ ಹೇಳಿದೆ. ಯಾವ್ದು ಹೇಳಿ? 4 ಅವರ್ಸು ಕೀ ಲೆವೆಲ್ಸ್ ನೋಡಿ, ಹಾಗೆ 1 ಅವರಲ್ಲಿ ಹೋಗಿ ನೀವು ಅದನ್ನು ಸ್ವಲ್ಪ ಅಲೈನ್ ಮಾಡ್ಕೊಳ್ಳಿ. ಅದಾದಮೇಲೆ 15 ಮಿನಿಟ್ಸಿಗೆ ಹೋಗಿ ಒಂದು ಸ್ಟ್ರಕ್ಚರ್ ಶಿಫ್ಟಿಗೆ ವೆಯ್ಟ್ ಮಾಡಿ, ಹಾಗೆ 5 ಮಿನಿಟ್ಸಲ್ಲಿ ಪುಲ್ ಬ್ಯಾಕಲ್ಲಿ ಕನ್ಫರ್ಮೇಷನ್ಸ್ ತೊಗೊಂಡು ಎಂಟ್ರಿ ಆಗಿದ್ದು. ಸೊ ನೀವು ಅದನ್ನೇ ಫಾಲೋ ಮಾಡ್ತೀರಾ 1:3 ರಿಸ್ಕ್ ರಿವಾರ್ಡಲ್ಲಿ ಅಂತಂದರೆ ಒಂದು ಟ್ರೇಡು ನೀವು ತಪ್ಪು ಮಾಡಬಾರ್ದು. ಆ ಥರ ತಪ್ಪು ಮಾಡೋದೇ ನೀವು ಮಾಡ್ತೀರಾ ಅಂತಂದರೆ ನೀವು ಒಬ್ಬ ಪ್ರಾಫಿಟೇಬಲ್ ಟ್ರೇಡರ್. ಬಟ್ ಇಲ್ಲಿ ಯಾರು ತಪ್ಪು ಮಾಡ್ತಾನೆ ಅವನು ಹೇಳ್ತಾನೆ ಇದು ವರ್ಕ್ ಆಗ್ತಿಲ್ಲ ಅಂತ. SL ಪಾರ್ಟ್ ಆಫ್ ದಿ ಗೇಮ್, ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋಕೆ ರೆಡಿಯಾಗಿರಿ. SL ಆದರೆ SL ಆಯಿತು ಅಂತ ನೀವು ಅಕ್ಸೆಪ್ಟ್ ಮಾಡ್ಕೊಂಡಾಗ ಮುಂದೆ ಇರೋ ಟ್ರೇಡಿಗೆ ಯೋಚನೆ ಮಾಡ್ಬೋದು. ನೀವು ಇವತ್ತು SL ಆಯಿತು ಅಂದ್ಕೊಂಡು ಅದನ್ನ ರಿವೆಂಜ್ ಮಾಡಿಕೊಂಡು ಮತ್ತೆ ಇನ್ನೊಂದು ಟ್ರೇಡ್ ತೊಗೊಳ್ಳೋಣ, ಇನ್ನೊಂದು ಟ್ರೇಡ್ ಅದೇ SL ಆಯಿತು, ಇದೇ SL ಆಯಿತು, ಇದು ವರ್ಕ್ ಆಯ್ತಿಲ್ಲ, ನೆಕ್ಸ್ಟ್ ಸ್ಟ್ರಾಟಜಿ ಈ ಥರ ಶಿಫ್ಟ್ ಮಾಡ್ತಾ ಹೋದರೆ ನೀವು ಶಿಫ್ಟ್ ಮಾಡ್ತಾನೇ ಹೋಗ್ತೀರಾ. ನಿಮ್ಗೆ 10 ವರ್ಷ ಜರ್ನಿ ಹೋದರೂ ನೀವು ಕಲಿಯಲ್ಲ. ಓಕೆ, ಸೊ ಇಷ್ಟು ಡೀಟೇಲಾಗಿ ಹೇಳಿನೂ ನೀವು ಅರ್ಥ ಮಾಡ್ಕೊಂಡಿಲ್ಲ ಅಂತಂದರೆ ಅದು ನನ್ನ ತಪ್ಪಲ್ಲ, ಅದು ನಿಮ್ಮ ತಪ್ಪಾಗಿರುತ್ತೆ. ಓಕೆನಾ? ನೆಕ್ಸ್ಟು ಕಾಮನ್ ಬಿಗಿನರ್ಸ್ ಮಿಸ್ಟೇಕ್ಸು. ಬಿಗಿನರ್ಸ್ ಏನೇನು ಮಿಸ್ಟೇಕ್ಸ್ ಮಾಡ್ತಾರೆ ಅಂತ ನೋಡಿದರೆ, ರಿಸ್ಕಿಂಗ್ 10-20% ಪರ್ ಟ್ರೇಡ್. ಸೊ ಅವ್ರು ಹಾಕೊಳ್ಳೋದೇ $50 ಅಂತ ಅಂದ್ಕೊಳ್ಳಿ. ಇವಾಗ ಫಾರ್ ಎಕ್ಸಾಂಪಲ್ ನೀವೆಲ್ಲರೂ ಆಲ್ಮೋಸ್ಟು ನೀವು ಫಸ್ಟು ಪೇಮೆಂಟ್ ಮಾಡೋದು ಅಥವಾ ನೀವು ಫಂಡೆಡ್ ಅಕೌಂಟ್ಸ್ ತೊಗೊಂಡಾಗಿ ಎಲ್ಲ ಗೊತ್ತಾದಮೇಲೆ ನೀವು ರಿಯಲ್ ಅಕೌಂಟಿಗೆ ಬರ್ತೀರಾ. ಸೊ ರಿಯಲ್ ಅಕೌಂಟಲ್ಲಿ ನೀವು ಫಸ್ಟು ಡೆಪಾಸಿಟ್ ಮಾಡೋ ಮನಿ ಎಷ್ಟು ಹೇಳಿ? $50 ಆಗಿರುತ್ತೆ. $50 ನೀವು ರಿಸ್ಕ್ ಮಾಡಬೇಕಾಗಿರೋದು ಎಷ್ಟು? 0.01 ಲಾಟಲ್ಲೇ ನೀವು ಟ್ರೇಡ್ನ ತೊಗೋಬೇಕು, ಅದಕ್ಕಿಂತ ಕಮ್ಮಿಲಿ ತೊಗೊಳಕ್ಕಾಗಲ್ಲ. ಸೊ 0.0 ಲಾಟಲ್ಲಿ ತೊಗೊಂಡ್ರು ನಿಮಗೆ $5 ಅನ್ನೋದು ಲಾಸಸ್ ಅನ್ನೋದು ಫೇಸ್ ಮಾಡಬೇಕಾಗುತ್ತೆ. ಸೊ ಟಿ ಪಿ ಹೊಡೆದ್ರು ನಿಮಗೆ $10 ಅನ್ನೋದು ಬರುತ್ತೆ. ಬಟ್ ಕೆಲವೊಬ್ರು ಏನು ಮಾಡ್ತಾರೆ ಗೊತ್ತಾ, ಒಂದೇ ಟ್ರೇಡಲ್ಲಿ $40 ರಿಸ್ಕ್ ಮಾಡೋದು, ಇನ್ನು ಕೆಲವೊಬ್ಬರು ಒಂದೇ ಟ್ರೇಡಲ್ಲಿ $20 ರಿಸ್ಕ್ ಮಾಡೋದು, ಈ ಥರ ಮಾಡ್ತಾರೆ. ಸೊ ಆ ಥರ ಮಾಡೋಕ್ಕೆ ಹೋಗಬೇಡಿ. ಇನ್ಕ್ರೀಸಿಂಗ್ ರಿಸ್ಕ್ ಆಫ್ಟರ್ ಲಾಸಸ್. ಸೊ ಒಂದು ಲಾಸ್ ಆಗಿದ ತಕ್ಷಣ ನೆಕ್ಸ್ಟ್ ಟ್ರೇಡಿಂದ ಲಾಟ್ ಸೈಜ್ಗಳನ್ನ ಇನ್ಕ್ರೀಸ್ ಮಾಡ್ಕೊಂಡು ಹೋಗೋದು, ಹಾಗೆ ರಿಸ್ಕ್ನ ಜಾಸ್ತಿ ಹೋಗೋದು. ನೀವು ಪ್ರಾಫಿಟ್ಸ್ ಬರ್ಬೇಕಾದ್ರೆ ಕ್ಲೋಸ್ ಮಾಡಲ್ಲ, ಅದೇ ನಿಮಗೆ ಲಾಸಸ್ ಹೋಗ್ಬೇಕಾದ್ರೆ ಇಲ್ಲ ರಿಕವರಿ ಆಯ್ತಾನೆ ಅಂತ ಕಾಯ್ಕೊಂಡು ಕೂರೋದು. ಸೊ ಈ ಥರ ಮಾಡೋಕ್ಕೆ ಹೋಗ್ಬೇಡಿ. ನಿಮ್ಮದು ರಿಸ್ಕ್ ಬೇಗ ಕಟ್ ಮಾಡಬೇಕು, ಪ್ರಾಫಿಟ್ಸ್ ಬರ್ತಾಯಿದೆ ಅಂತಂದರೆ ಸ್ವಲ್ಪ ಹೋಲ್ಡ್ ಮಾಡಬೇಕು. ಓಕೆ, ಹಾಗೆ ನೋ ಸ್ಟಾಪ್ ಲಾಸು, ವಿತೌಟ್ ಸ್ಟಾಪ್ ಲಾಸ್ ಇಲ್ಲದೆ ಟ್ರೇಡ್ ಮಾಡೋದು, ಆ ಥರ ಮಾಡೋಕ್ಕೆ ಹೋಗಬೇಡಿ. ಹಾಗೆ ಓವರ್ ಕಾನ್ಫಿಡೆನ್ಸ್ ಆಫ್ಟರ್ ವಿನ್ಸು. ಸೊ ಒಂದು 10 ಟ್ರೇಡ್ ತೊಗೊಂಡಿರ್ತೀರ, ಅದರಲ್ಲಿ 8 ಟಿ ಪಿ ಹೊಡೆದಿರುತ್ತೆ. ಸೊ ಕಾನ್ಫಿಡೆನ್ಸ್ ಫುಲ್ಲು ಬೂಸ್ಟ್ ಆಗಿಬಿಟ್ಟಿರುತ್ತೆ. ಓಕೆ, ನಾನೊಬ್ಬ ಟ್ರೇಡರ್ ಅದೇ, ನನಗೆಲ್ಲ ಟಿ ಪಿ ಹೊಡಿತಿದೆ ಅಂತ ಅಂದ್ಕೊಂಡು ನೀವೇನು ಮಾಡ್ತೀರಾ? ಕ್ಯಾಪಿಟಲ್ ತಂದು ಹಾಕ್ತೀರಾ, ಅಥವಾ ಫಂಡೆಡ್ ಅಕೌಂಟ್ಸ್ ಹೆವಿ ಪರ್ಚೇಸ್ ಮಾಡ್ತಿದ್ದೀರಾ, ಎಲ್ಲ ವರ್ಕ್ ಆಗುತ್ತೆ ಅಂದ್ಕೊಂಡು ತಗೊಳಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಬಟ್ ಇದು ಓವರ್ ಕಾನ್ಫಿಡೆನ್ಸಿಂದ ಏನಾಗುತ್ತೆ ಅಂತಂದರೆ ಇದೇ ಥರ ನೆಕ್ಸ್ಟ್ ವರ್ಕ್ ಆಗಬೇಕು ಅಂತಿಲ್ಲ. ಓಕೆ, ಸೊ ನೆಕ್ಸ್ಟು ಸಿನಾರಿಯೋ ಚೇಂಜ್ ಆಗ್ಬೋದು. ಸೊ ನಾವೆಲ್ಲದಕ್ಕೂ ಪ್ರಿಪೇರ್ ಆಗಿರಬೇಕು. ಸೊ ಆವಾಗ ರಿಸ್ಕ್ನ ಓವರ್ ಮಾಡಿ ಬರೋ ಅಕೌಂಟೆಲ್ಲ ಕಳ್ಕೊಳ್ಳೋದು, ಒಡಿಸ್ಕೊಳ್ಳೋದೆಲ್ಲ ಮಾಡ್ಕೊಳ್ಳೋದು. ಸೊ ನನ್ನ ಜರ್ನಿಲೂ ನಾನು ಮಾಡ್ಕೊಂಡಿರೋ ತಪ್ಪುಗಳಿವೆಲ್ಲ. ಓಕೆ, ಸೊ ಅದರಿಂದ ನಿಮಗೆ ಹೇಳ್ತಿರೋದು ಮಾಡೋಕ್ಕೆ ಹೋಗಬೇಡಿ. ಇಲ್ಲ ನಾನು ಇವಾಗ ಬೆಂಕಿನ ಮುಟ್ಟಿದ್ರೆ ಸುಡುತ್ತೆ ಅಂತ ಹೇಳಿದ್ದೀನಿ, ಇಲ್ಲ ನಾನು ಸುಟ್ಕೊಂಡೇ ನೋಡ್ತೀನಿ ಅಂತ ಅನ್ನೋರು ಹೋಗಿ ಸುಟ್ಕೋಬೋದು. ಓಕೆನಾ? ಹಾಗೆ ರಿವೆಂಜ್ ಟ್ರೇಡಿಂಗ್, ಒಂದು ಟ್ರೇಡ್ SL ಆದಂಗೆ ಮತ್ತೆ ಟ್ರೇಡ್ ತೊಗೊಳ್ಳೇ ನಾವು ರಿವೆಂಜ್ ಟ್ರೇಡಿಂಗ್ ಅಂತ ಕರೆಯೋದು. ಓಕೆ, ರಿವೆಂಜ್ ಟ್ರೇಡಿಂಗ್ ಎಕ್ಸಾಂಪಲ್. ಸೊ ರಿವೆಂಜ್ ಟ್ರೇಡಿಂಗ್ದು ಎಕ್ಸಾಂಪಲ್ ನೋಡಿದರೆ, ಫಾರ್ ಎಕ್ಸಾಂಪಲ್ ಲಾಸ್ 1000. ಸೊ 1% ರಿಸ್ಕ್ ಮಾಡಿದ್ವಿ 1 ಲ್ಯಾಕಲ್ಲಿ, ಲಾಸ್ ಆಗಿರೋದು ನಮಗೆ 1000 ಅಂತ ಅಂದ್ಕೊಳ್ಳಿ. ಬಿಕಮ್ ಎಮೋಷ್ನಲ್, ಸಡನ್ನು 1000 ಹೋಯ್ತು. ಸೊ ಈ 1000 ಇದ್ದಿದ್ರೆ ನಾನು ಇವತ್ತು ಏನೇನು ಮಾಡ್ಬೋದಿತ್ತು, ಅಲ್ಲಿ ಹೋಗ್ಬೋದಿತ್ತು, ಅದು ತಿನ್ಬೋದಿತ್ತು, ಅದು ತಗೋಬೋದಿತ್ತು, ಇದು ತಗೋಬೋದಿತ್ತು ಅಂತೆಲ್ಲ ಯೋಚನೆ ಬರುತ್ತೆ ನಿಮಗೆ. ಓಕೆ, ಅದು ಟ್ರೇಡರ್ಸಿಗೆ ಕಾಮನ್ ಆಗಿ ಬರೋಂಥದ್ದೇ. ನೆಕ್ಸ್ಟ್ ಟ್ರೇಡ್ ಏನು ಮಾಡ್ತೀರಾ? ಇದನ್ನು ಈ $1000 ಹೋಯ್ತಲ್ವಾ, ಸೊ ಇದು ಹೆಂಗಾದರೂ ರಿಕವರ್ ಮಾಡ್ಕೋಬೇಕು. ನೆಕ್ಸ್ಟ್ ಟ್ರೇಡ್ ಪಕ್ಕ ಟಿ ಪಿ ಸಿಗುತ್ತೆ, ನನಗೆ ಟ್ರೇಡಿಂಗ್ ಗೊತ್ತು, ಅನಾಲಿಸಿಸ್ ಗೊತ್ತು, ನಾನು ತಗೋತೀನಿ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಟ್ರೇಡೇ ನೀವೇನು ಮಾಡ್ತೀರಾ? 5000 ರಿಸ್ಕ್ ಮಾಡ್ತೀರಾ. ಸೊ ಅದು ಮತ್ತೆ ಲಾಸ್ ಆಗುತ್ತೆ. 5000 + 1000 6000 ಹೋಯ್ತು. ಸೊ $1000 ಹೋಗಿತ್ತಲ್ಲ,
ಏನು ಮಾಡೋದು, ಇವಾಗ 6,000 ಹೋಯ್ತು, 6,000 ಇದ್ದಿರೋ ನಂದು ಈ ಮಂತು ಇದಾಯ್ತಿತ್ತು ಅದಾಯ್ತಿತ್ತು ಎಲ್ಲ ಥಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಮಲಗಿರೋ ನಿದ್ದೆ ಸಮೇತ ಬರಲ್ಲ ಟ್ರೇಡರ್ಗೆ. ಓಕೆ, ಸ್ಟಾರ್ಟಿಂಗ್ ಇನಿಷಿಯಲ್ ಸ್ಟೇಜಸಲ್ಲಿ. ಯಾಕಂದರೆ ಕಳ್ಕೊತಾನೆ ಇರ್ತೀವಲ್ಲ, ನಿಮಗೆ ಯಾವ್ಯಾವ ಥರ ಕಳ್ಕೊಬಾರ್ದು ಅಂತ ಹೇಳ್ತಿದ್ದೀನಿ. ನನ್ನ ಜರ್ನಿಲಿ ನೋಡೋದಾದರೆ ನಾನು ಇದೆಲ್ಲ ಅನುಭವಿಸಿದ್ದೀನಿ. ಹಂಗೆ ತಗೋಬೋದಿತ್ತು, ಹಿಂಗೆ ತಗೋಬೋದಿತ್ತು, ಇದ್ದಿದ್ರೆ ಇನ್ನೇನಾದರೂ ಮಾಡ್ಬೋದಿತ್ತು, ಇಲ್ಲ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದಿತ್ತು, ಇಲ್ಲ ಸುಮ್ಮನೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡ್ಬೋದಿತ್ತು, ಈ ಥರ ಎಲ್ಲ ಥಿಂಕಿಂಗ್ ಬರುತ್ತೆ. ಸೊ ಅದರಿಂದ ಹೇಳ್ತಿರೋದು, ಯಾವತ್ತು ಸೇಮ್ ರಿಸ್ಕ್ ರಿವಾರ್ಡು ದಿನಕ್ಕೆ ಇಷ್ಟೇ ಟ್ರೇಡು ಕ್ಲೋಸ್ ಮಾಡಿಬಿಡಿ. ಅವತ್ತು ಟ್ರೇಡು ಎಸ್ ಹೊಡಿತಾ ಮುಗೀತು, ಅವತ್ತು ಟ್ರೇಡಿಂಗೇ ನೋಡಬೇಡಿ, ನೆಕ್ಸ್ಟ್ ಡೇ ಬಂದ್ಬಿಟ್ಟು ಏನಾಗಿದೆ ಅಂತ ನೋಡಿ. ಓಕೆ, ಆ ಥರ ಮಾಡಿದಾಗ ನೀವು ಲಾಂಗ್ ರನ್ನಲ್ಲಿ ಸಕ್ಸಸ್ ಆಯ್ತೀರ. ಓಕೆ, ಅಕೌಂಟ್ ಡ್ಯಾಮೇಜ್ ಇನ್ಕ್ರೀಸಸ್. ಸೊ ಅಕೌಂಟ್ ಏನಾಗುತ್ತೆ, ಮತ್ತೆ ಲಾಸ್ ಆಗಿದ್ದರಿಂದ ಡ್ಯಾಮೇಜ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ. ನೆವರ್ ಬ್ರೇಕ್ ಯುವರ್ ರಿಸ್ಕ್ ರೂಲ್. ಸೊ ಯಾವತ್ತು ನಿಮ್ಮ ರಿಸ್ಕ್ ರೂಲ್ ಅನ್ನೋದು ಬ್ರೇಕ್ ಮಾಡಬಾರ್ದು. ಓಕೆ, ಟ್ರೇಡಿಂಗಲ್ಲಿ ದುಡ್ಡಿದೆ ಇಲ್ಲ ಅಂತಲ್ಲ, ಬಟ್ ಇದನ್ನು ಯಾರು ತಗೋತಾರೆ ಅಂತಂದರೆ, ಒಂದು ದಿನವೂ ಅವ್ನ ರಿಸ್ಕ್ನ ಆಚೆ ಈಚೆ ಮಾಡೋದೇ ಯಾವನ್ ತೊಗೊಂಡು ಹೋಯ್ತಿರ್ತಾನೆ ಅವ್ನು ಮಾತ್ರ ಇಲ್ಲಿ ಗೆಲ್ಲಕ್ಕೆ ಸಾಧ್ಯ. ನೀವು ಫಾರ್ ಎಕ್ಸಾಂಪಲು 1 ವರ್ಷ ಫುಲ್ಲು, ಇವಾಗ ನಾನೆಲ್ಲ ವೀಡಿಯೋಸೆಲ್ಲ ಹೇಳಿದ್ದೀನಿ ತಪ್ಪು ಮಾಡಬಾರ್ದು ಅಂತ, ನೀವು 1 ವರ್ಷ ಫುಲ್ ಡಿಸಿಪ್ಲಿನ್ ಆಗಿರ್ತೀರ, ಬರೀ ಎಲ್ಲ ಟ್ರೇಡಿಗೂ 1% ರಿಸ್ಕ್ 1% ರಿಸ್ಕ್ ಈ ಥರ ಮಾಡ್ತಿರ್ತೀರ. ಬಟ್ ನೆಕ್ಸ್ಟ್ ವರ್ಷ ಆದಂಗೆ ನಿಮಗೆ ಒಂದು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಬಂದಿರುತ್ತೆ. ನೀವೇನು ಮಾಡ್ತೀರ ಗೊತ್ತಾ, ಬಿಡು ಇವಾಗ ಏನು ಅವ್ರ ವೀಡಿಯೋ ನೋಡೋದು, ಅವ್ರು ಹಂಗೆ ಅನ್ನೋದೇನು, ನನಗೆ ಎಕ್ಸ್ಪೀರಿಯನ್ಸ್ ಇಲ್ವಾ ಅಂತ ಅಂದ್ಬಿಟ್ಟು ಒಂದು ಟ್ರೇಡಲ್ಲಿ ನೋಡ್ಬಿಡೋಣ, ನಮ್ಮದೊಂದು ಲಕ್ ಅನ್ನೋದಿದೆ ಅಂತ ಅಂದ್ಬಿಟ್ಟು ನೀವೇನು ಮಾಡೋದು, ಒಂದೇ ಸಲ 50% ರಿಸ್ಕ್ ಮಾಡ್ಬಿಡೋದು. ಆದರೆ ಫುಲ್ ಬಂದುಬಿಡುತ್ತೆ. ಈ ಪಕ್ಕ ಇದು TPನೇ ಅಂತ ಓವರ್ ಕಾನ್ಫಿಡೆನ್ಸಲ್ಲಿ ಎಂಟ್ರ್ ಆಯ್ತೀರ, ಅವತ್ತು ವಾಶೌಟ್ ಆಗುತ್ತೆ. ಈ ವಾಶೌಟ್ ಆಗುತ್ತೆ ಅಂತಂದರೆ ಇರೋ ಕ್ಯಾಪಿಟಲ್ ಅರ್ಧ ಹೋಯ್ತು, ಇನ್ನು ಅರ್ಧನೇ ಇರೋದು. ಅರ್ಧ ಇರೋದ್ರಿಂದ ನಿಮಗೆ ಮತ್ತೆ ಎಮೋಷನ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನಾನು ಹಂಗೆ ತಗೋಬೇಕಿತ್ತು, ಹಿಂಗೆ ತಗೋಬೇಕಿತ್ತು, ಅದು ಮಾಡಬಾರ್ದಿತ್ತು, ಇದು ಮಾಡಬಾರ್ದಿತ್ತು, ಏನೇನೋ ಯೋಚನೆ ಬರುತ್ತೆ. ನಿದ್ದೆ ಮಾಡಿದ್ರೆ ನಿದ್ದೆ ಮಾಡೋಕ್ಕಾಗಲ್ಲ, ಆ ಲೆವೆಲ್ ಯೋಚನೆಗಳು ಸ್ಟಾರ್ಟ್ ಆಗುತ್ತೆ. ಆಮೇಲೆ ಏನು ಮಾಡ್ತೀರಾ, ಇರೋದೇ 50,000 ಅಲ್ವಾ, ಸರಿ ನೋಡೇ ಬಿಡೋಣ, ಇದು ರಿಸ್ಕ್ ಮಾಡಿಬಿಡೋದ ಫುಲ್ಲು, ಬಂದರೆ ಬರಲಿ ಹೋದರೆ ಹೋಗಲಿ ಅಂದ್ಕೊಂಡು ಆ ಡಿಸಿಷನಿಗೆ ಹೋಗ್ತೀವಿ. ಸೊ ಆ ಡಿಸಿಷನಿಗೆ ಹೋಗಿ ಅವಾಗ ಏನಾಗುತ್ತೆ, ಅದು ಲಾಸ್ ಆಯಿತು ಅಂತ ಅಂದ್ಕೊಳ್ಳಿ, ಕಂಪ್ಲೀಟ್ಲಿ ಅಕೌಂಟ್ ವಾಶೌಟು. ಸೊ ಕಂಪ್ಲೀಟ್ಲಿ ಅಕೌಂಟ್ ವಾಶೌಟ್ ಆದಮೇಲೆ ನೀವು ಥಿಂಕ್ ಮಾಡ್ತೀರಾ, ಸೊ ನಾನು ಸುಮ್ಮನೆ ಆ ಡಿಸೈಡ್ ಮಾಡದೇ ಇದ್ದಿದ್ರೆ ಚೆನ್ನಾಗಿರ್ತಿತ್ತು, ನೆನ್ನೆ ಆ ಡಿಸಿಷನ್ ತೊಗೊಂಡು ಹಾಳು ಮಾಡಿಕೊಂಡೆ. 1-2 ದಿನ ಯೋಚನೆಯಲ್ಲೇ ಇರ್ತೀರ. ಓಕೆ, ಸೊ ಈ 2 ದಿನ ಕಳೆದಾದ್ಮೇಲೆ ನಿಮಗೆ ರಿಯಲೈಸ್ ಆಗುತ್ತೆ, ನಾನು ಮಾಡಿದ ತಪ್ಪು, ಅದು ಆ ಥರ ಮಾಡಬಾರ್ದಿತ್ತು, 1%ಏ ಮಾಡ್ಕೊಂಡು ಹೋಗಿದ್ದೀರಿ, ಇವತ್ತು ಇಷ್ಟು ದಿನ ಮಾಡಿದ ಪ್ರಾಫಿಟ್ಸ್ ಎಲ್ಲ ಒಂದೇ ದಿನದಲ್ಲಿ ಹೋಯ್ತಲ್ಲ ಅಂತ ನಿಮಗೆ ರಿಗ್ರೆಟ್ ಆಯ್ತಾನೇ ಇರ್ತದೆ. ಓಕೆ, ಸೊ ನಿಮ್ಗೆ ಈ ಥರ ರಿಗ್ರೆಟ್ ಬೇಕಾ, ಇಲ್ಲ ಇವತ್ತು ನನಗೆ 1,000 ರೂಪಾಯಿ ಬಂತು ಸಾಕು, ನಾಳೆ 1,000 ರೂಪಾಯಿ ಬಂತು ಸಾಕು, ಈ ಥರ ರಿಗ್ರೆಟ್ ಬೆಟ್ರಾ? ಒಂದೇ ದಿನ 1,00,000 ಹೋಯ್ತು ಅನ್ನೋದು ಬೆಟ್ರಾ, ಅಥವಾ ಒಂದು ದಿನಕ್ಕೆ 1,000 ರೂಪಾಯಿ ಮಾಡಿದ್ದೀನಿ ಅನ್ನೋದು ಬೆಟ್ರಾ? ಸೊ ನಿಮ್ಮ ಬೆಟ್ರನ್ನ ನೀವು ಚೂಸ್ ಮಾಡಬೇಕು. ಅದು ಯಾವ ಥರ ಚೂಸ್ ಮಾಡ್ತೀರೋ ಅದೆಲ್ಲ ನಿಮ್ಮ ಕೈಯಲ್ಲಿರೋದು. ಓಕೆ, ನಾವು ಪ್ರತಿಯೊಂದನ್ನು ಡೀಟೇಲಾಗಿ ಕೊಡ್ಬೋದು, ಬಟ್ ಪ್ರಾಫಿಟಬಿಲಿಟಿ ಅನ್ನೋದು ಒಬ್ಬ ಟ್ರೇಡರ್ ಕೈಲಿರೋದು. ಅವನು ಹೆಂಗೆ ಮ್ಯಾನೇಜ್ ಮಾಡ್ತಾನೆ ಅದ್ರ ಮೇಲೆ. ಇವಾಗ ನನ್ನ ಡಿಸಿಪ್ಲೀನು, ನನ್ನ ಪೇಷನ್ಸ್ ಲೆವೆಲು ಅದು ನನಗೆ ಮಾತ್ರ ಗೊತ್ತಿರುತ್ತೆ. ಇವಾಗ ನಮ್ಮ ಕಮ್ಯುನಿಟಿಲಿ ಇರೋರು ಪೇಷನ್ಸ್ ಲೆವೆಲೆಲ್ಲ ಏನು ಅಂತ ನನಗೆ ಗೊತ್ತಿಲ್ಲ. ಓಕೆ, ಸೊ ಅದರಿಂದ ಆದಷ್ಟು ಡಿಸಿಪ್ಲೀನಿಂದ, ಸೇಮ್ ರಿಸ್ಕ್ ರಿವಾರ್ಡಿಂದ, ಹಾಗೆ ದಿನಕ್ಕೆ ಒಂದೇ ಟ್ರೇಡು 1% ರಿಸ್ಕಿಂದ ಮಾಡಿದ್ರೆ ಮಾತ್ರ ಇಲ್ಲಿ ಸಕ್ಸಸ್ ಅನ್ನೋದು ಆಗೋಕ್ಕಾಗೋದು. ಸೊ ಇದನ್ನು ಯಾವತ್ತೂ ಮರಿಬೇಡಿ. ಬೇಕಾದ್ರೆ ಇವತ್ತೇ ನೋಟ್ಬುಕ್ಕಲ್ಲಿ ಫ್ರಂಟ್ ಪೇಜಲ್ಲೇ ಬರೆದಿಟ್ಕೊಬೇಡಿ. ಓಕೆ, ನೆಕ್ಸ್ಟ್ ಪ್ರೋ ಟಿಪ್ಸ್ ನೋಡೋದಾರೆ, ರಿಸ್ಕ್ 1% ಪರ್ ಟ್ರೇಡ್ ಇಫ್ ಯು ಆರ್ ಎ ಬಿಗಿನರ್ ಆಗಿದ್ದರೆ ನೀವು 1% ಟ್ರೇಡ್ ಮಾಡಿ. ನೆವರ್ ರಿಸ್ಕ್ ಮೋರ್ ದೆನ್ 2%, ಯಾವತ್ತು 2% ಮೇಲೆ ರಿಸ್ಕ್ ಮಾಡೋಕ್ಕೆ ಹೋಗಬೇಡಿ. ಯೂಸ್ ಸ್ಟಾಪ್ ಲಾಸ್ ಆನ್ ಎವ್ರಿ ಟ್ರೇಡು. ಪ್ರತಿಯೊಂದು ಟ್ರೇಡ್ ತೊಗೋತೀರ ಅಂದರೂ ಸ್ಟಾಪ್ ಲಾಸ್ನ ಇಡಿ, ಯಾಕಂತಂದರೆ ಒಂದು ತಪ್ಪು ಮಾಡಿದ್ರೆ ಇಡೀ ಲೈಫ್ ಮತ್ತೆ ಝೀರೋಗೆ ಬಂದುಬಿಡುತ್ತೆ. ಓಕೆ, ಫೋಕಸ್ ಆನ್ ಕನ್ಸಿಸ್ಟೆನ್ಸಿ ಮೇಲೆ ಫೋಕಸ್ ಮಾಡಿ. ಅಂದರೆ ಪ್ರತಿದಿನ ಮಾಡಿದ್ನೇ ಪದೇ ಮಾಡ್ತಾ ಇದ್ದಾಗ ನಿಮಗೆ ಅದು ಹ್ಯಾಬಿಟ್ ಅನ್ನೋದಾಗುತ್ತೆ. ಸೊ ಈ ಹ್ಯಾಬಿಟ್ ಒಂದು ಸಲ ಆಗಿಬಿಟ್ರೆ ನೀವು ಮತ್ತೆ ವರ್ಕ್ ಮಾಡೋ ಅವಶ್ಯಕತೆ ಇಲ್ಲ, ಯಾಕಂದರೆ ನಿಮಗೆ ಫುಲ್ ಡಿಸಿಪ್ಲಿನ್ ಇದೆ. ದಿನಕ್ಕೆ ಒಂದೇ ಟ್ರೇಡ್ ತೊಗೊಳ್ಳೋದು, ದಿನಕ್ಕೆ 1% ರಿಸ್ಕ್ ಮಾಡೋದು ಅಂತಂದರೆ ಧಾರಾಳವಾಗಿ ನೀವು ಲಾಂಗ್ ರನ್ನಲ್ಲಿ ಸಸ್ಟೈನ್ ಆಯ್ತಾ ಹೋಗ್ತೀರಾ. ಸೊ ನಿಮಗೆ ಪ್ರಾಫಿಟ್ಸ್ ಅನ್ನೋದು ಹಂಗೆ ಜನ್ರೇಟ್ ಆಯ್ತಾ ಹೋಗುತ್ತೆ. ಥಿಂಕಿಂಗ್ ಲಾಂಗ್ ಟರ್ಮ್, ಯಾವತ್ತೂ ನಿಮ್ಮ ಥಿಂಕ್ ಅನ್ನೋದು ಲಾಂಗ್ ಟರ್ಮಲ್ಲಿ ಇರಬೇಕು. ಓಕೆ, ಇವಾಗ ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ, ನನ್ನದೇ ಸ್ಟೋರಿ ಹೇಳ್ತೀನಿ. ಕಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡಿ ಇವತ್ತಿಗೆ 3 ಮಂತ್ಸ್ ಮೇಲೆ ಆಯಿತು. ಓಕೆ, ಸೊ ಇವತ್ತು ನಾನು ಹೇಳ್ತಿರೋದು ಇದು ಜುಲೈ 17 ಈ ವಿಡಿಯೋ ರೆಕಾರ್ಡ್ ಆಗ್ತಿರೋದು. ಇನ್ನು ಅದಾದಮೇಲೆ ತುಂಬ ಜನ ಬಂದು ನೋಡಿರೋರಿಗೆ ಗೊತ್ತಾಗಲ್ಲ, ಸೊ ಅದರಿಂದ ಡೇಟ್ ಮೆನ್ಷನ್ ಮಾಡ್ತಿರೋದು. ಫಸ್ಟ್ ಡೇ ವೀಡಿಯೋ ಹಾಕ್ತೆ, ಒಳ್ಳೆ ಸಪೋರ್ಟ್ ಇತ್ತು, ಚೆನ್ನಾಗಿ ವೀಡಿಯೋ ರೀಚ್ ಆಯಿತು, 1K ರೀಚ್ ಆಯಿತು. ಸೆಕೆಂಡ್ ವೀಡಿಯೋ ಹಾಕ್ತೆ, ಒಂದು 500 ಜನ ನೋಡಿದ್ರು. 3ನೇ ವೀಡಿಯೋ ಹಾಕ್ತೆ, ಒಂದು 200 ಜನ ನೋಡಿದ್ರು. 4ನೇ ವೀಡಿಯೋ ಹಾಕ್ತೆ, 100 ಜನಕ್ಕೆ ಬಂತು. 5ನೇ ವೀಡಿಯೋ ಅಷ್ಟೊತ್ತಿಗೆ ನನ್ನ ಮೋಟಿವೇಶನ್ ಹೋಗೇ ಬಿಟ್ಟಿತ್ತು. ಅಯ್ಯೋ ಇದು ಯಾವನಿಗೆ ಬೇಕಪ್ಪ, ಇಷ್ಟೆಲ್ಲ ಕಷ್ಟಪಡ್ತೀನಿ, ನೋಡಿದ್ರೆ ಯಾವನು ನೋಡ್ತಿಲ್ಲ ಅಂತ ಅನ್ನೋ ಒಂದು ಫೀಲಿಂಗ್ಸ್ ಬಂದಿತ್ತು. ಬಟ್ ನಾನೇನು ಮಾಡಿದೆ, ಕನ್ಸಿಸ್ಟೆನ್ಸಿ ಇಸ್ ದಿ ಕೀ ಫಾರ್ ಸಕ್ಸಸ್ ಅಂತ ನಂಗೆ ಆಲ್ರೆಡಿ ಗೊತ್ತು. ನೋಡ್ತಾರೋ ಬಿಡ್ತಾರೋ
ಅದು ನನಗೆ ಮ್ಯಾಟ್ರ್ ಅಲ್ಲ. ನಾನು ಮಾಡಬೇಕು, ನಾನು ಮಾಡ್ತಾಯಿದ್ದೀನಿ. ಡೈಲಿ ವೀಡಿಯೋ ರೆಕಾರ್ಡ್ ಮಾಡ್ತೀನಿ, ಪೋಸ್ಟ್ ಮಾಡ್ತೀನಿ. ಹಂಗೇನಾದರೂ ವೀಡಿಯೋ ಮಿಸ್ ಆಯ್ತಿರೋದು ಯಾವಾಗ ಅಂತಂದರೆ ಒಂದೇ ಒಂದು ಕರೆಂಟ್ ಏನಾದರೂ ನಮ್ಮ ಊರಲ್ಲಿ ಹೋದರೆ ಮಾತ್ರ ನಾನು ಕಂಟೆಂಟ್ ಮಿಸ್ ಮಾಡ್ತೀನಿ. ಅದು ಬಿಟ್ಟರೆ ನಾನು ಕನ್ಸಿಸ್ಟೆನ್ಸಿಯಾಗಿ ಇದನ್ನು ಫಾಲೋ ಮಾಡ್ತಾನೇ ಇದ್ದೀನಿ. ಲೈಫಲ್ಲಿ ಯಾವುದೇ ವಿಷಯ ಆಗಲಿ ನಿಮಗೆ ಕನ್ಸಿಸ್ಟೆನ್ಸಿ ಇದ್ದರೆ ಮಾತ್ರ ಇಲ್ಲಿ ಸಕ್ಸಸ್ ಆಗೋಕ್ಕಾಗೋದು. ಸೊ ಅದರಿಂದ ಏನೇ ಮಾಡ್ತೀರಾ ಕನ್ಸಿಸ್ಟೆನ್ಸಿಯಿಂದ ಮಾಡಿ, ಅಂದರೆ ಬಿಡೋದೇ ಮಾಡಿ, ಪ್ರಯತ್ನ ಪಡ್ತಾನೆ ಇರಬೇಕು. ಇವತ್ತಲ್ಲ ನಾಳೆ ಗೆಲ್ತೀವಿ. ಓಕೆ, ಇವಾಗ ಎಕ್ಸಾಂಪಲ್ ರಿಸ್ಕ್ ಪ್ಲ್ಯಾನ್ ನೋಡೋದಾದರೆ ಅಕೌಂಟ್ ಸೈಜು 50,000. ಇವಾಗ 50,000 ಆಗಿರ್ಬೋದು ನೀವು ಡೆಪಾಸಿಟ್ ಮಾಡೋ ಅಮೌಂಟು. ರಿಸ್ಕ್ ಪರ್ ಟ್ರೇಡು 1% ಅಷ್ಟೇ ರಿಸ್ಕ್ ಮಾಡಬೇಕು. ಲಾಸ್ ಲಿಮಿಟು 500 ಪರ್ ಟ್ರೇಡು. ಸೊ ನಿಮಗೆ ಲಾಸ್ ಆದರೂ 500 ರೂಪಾಯಿ ಅನ್ನೋದು ಹೋಗುತ್ತೆ. ಡೈಲಿ ಮ್ಯಾಕ್ಸಿಮಮ್ ಲಾಸು 1500. ಸೊ 3% ಒಳಗಡೆ ನಿಮ್ಮ ರಿಸ್ಕ್ ಇರಬೇಕು. 1500 ಮೇಲೆ ಹೋಗ್ತಾ ಇದೆ ಅಂತಂದರೆ ನೀವು ಕಟ್ ಮಾಡಬೇಕಾಗುತ್ತೆ ಅವತ್ತಿನ ಟ್ರೇಡಿಂಗ್ ಡೇ. ಸಿಂಪಲ್, ಪ್ರೊಫೆಷ್ನಲ್ ಆ್ಯಂಡ್ ಎಫೆಕ್ಟಿವ್. ಸೊ ಈ ಥರ ಮಾಡೋದ್ರಿಂದ ನಿಮಗೆ ಒಳ್ಳೆ ರಿಸಲ್ಟ್ ಅನ್ನೋದು ಬರುತ್ತೆ. ಬಟ್ ಏನು ಗೊತ್ತಾ, ಯಾರೋ ದಿನಕ್ಕೆ 3 ಟ್ರೇಡೆಲ್ಲ ಮಾಡೋಕ್ಕೆ ಹೋಗಬೇಡಿ. ಇವಾಗ ನಮ್ಮದೆಲ್ಲ ನೋಡೋದಾದ್ರೆ ನಾನು ಮಂತಿಗೆ ಒಂದು 6 or 7 ಟ್ರೇಡ್ಸ್ ಮಾಡಿದ್ರೇ ಹೆಚ್ಚು. ಓಕೆ, ಅದು ಸಿಕ್ಕಿದರೆ ನಾನು ಆದಷ್ಟು ನನ್ನ ಟೈಮಿಗೆ ಬಂದು ಚಾರ್ಟ್ ನೋಡ್ತೀನಿ. ಟ್ರೇಡ್ ಇಲ್ವಾ, ಇಲ್ಲ, ಇಗ್ನೋರ್ ಅಷ್ಟೇ. ನನಗೆ ಮಾರ್ಕೆಟ್ ಚೆನ್ನಾಗಿ ಅರ್ಥ ಆಗ್ತಿಲ್ವಾ, ಇವಾಗ ಟ್ರೇಡ್ ಇಲ್ಲ ಅಷ್ಟೇ. ಅಥವಾ ಮಾರ್ಕೆಟಲ್ಲೂ A++ ಸೆಟಪ್ ಕಾಣಿಸ್ತಿದೆ, ಎಂಟ್ರ್ ಆಯ್ತೀನಿ. ಇಲ್ವಾ, ಮಾರ್ಕೆಟಲ್ಲಿ ಕನ್ಫ್ಯೂಷನ್ ಇದೆ ಅಂತಂದರೆ ಅವತ್ತು ಟ್ರೇಡ್ ಮಾಡೋಕ್ಕೆ ಹೋಗಬೇಡಿ. ಓಕೆ, ಯಾವುದೇ ಥರ ಲೆವೆಲ್ಸು ಕರೆಕ್ಟಾಗಿ ಸಿಗ್ತಿಲ್ಲ, ಪ್ರಾಪರ್ ಆಗಿಲ್ಲ ಅಂತಂದರೆ ಅವತ್ತು ಇಗ್ನೋರ್ ಮಾಡಬೇಡಿ. ಓಕೆ, ವೈ ಇನ್ಸ್ಟಿಟ್ಯೂಷನ್ಸ್ ಸರ್ವೈವ್. ಇನ್ಸ್ಟಿಟ್ಯೂಷನ್ಸು ಯಾಕೆ ಸರ್ವೈವ್ ಆಯ್ತಾರೆ? ಲಾಂಗ್ ಟರ್ಮಲ್ಲಿ ನೋಡೋದಾದರೆ ಇಲ್ಲಿ ರಿಟೇಲರ್ ಟ್ರೇಡರ್ಸ್ ಯಾರೂ ಅಷ್ಟು ಸರ್ವೈವ್ ಆಗಲ್ಲ, ಎಲ್ಲರೂ ಓಡಿಸ್ಕೋತಾರೆ. ಅದಕ್ಕೆ ಹೇಳ್ತಿರೋದು 99% ಆಫ್ ಟ್ರೇಡರ್ಸ್ ಫೇಲ್ ಅಂತ. ಬಟ್ ಇನ್ನು 1% ಮಾಡ್ತಿರೋದು ಯಾರು ಗೊತ್ತಾ? ಪ್ರೊಫೆಷ್ನಲ್ ಟ್ರೇಡರ್ಸು, ಹಾಗೆ ಇನ್ಸ್ಟಿಟ್ಯೂಷನ್ಸು. ಇವ್ರು ಹೆಂಗೆ ಮಾಡ್ತಾರೆ ಅಂತಂದರೆ ರಿಸ್ಕನ್ನ ಕಮ್ಮಿ ತಗೋತಾರೆ. ಅವ್ರದ್ದು ಯಾಕಂದರೆ ಕ್ಯಾಪಿಟಲ್ ಅನ್ನೋದು ಬಿಗ್ ಇರುತ್ತೆ. 300 ಕೋಟಿ 500 ಕೋಟಿ. 500 ಕೋಟಿಲಿ 50% ರಿಸ್ಕ್ ತೊಗೊಂಡ್ರೆ ಏನಾಯ್ತದೆ ಹೇಳಿ, ಒಂದೇ ದಿನ ವಾಶ್ಔಟ್ ಮಾಡ್ಕೊಂಡು ಹೋಯ್ತಾ ಇರ್ತಾರೆ. ಅವ್ರಿಗೆ ಆ ಥರ ಮಾಡೋಕ್ಕಾಗತ್ತಾ? ಬಿಕಾಸ್ ಅದು ಜನರ ದುಡ್ಡು. ಸೊ ಜನರ ದುಡ್ಡು ಆಗಿರೋದ್ರಿಂದ ಅವ್ರು ಅದನ್ನ ಸೇಫಾಗಿ ಟ್ರೇಡ್ ಮಾಡ್ತಾರೆ. ಓಕೆ, ಬಿಗ್ ಎಡ್ಜ್ ಫಂಡ್ಸ್ ಆ್ಯಂಡ್ ಇನ್ಸ್ಟಿಟ್ಯೂಷನ್ಸ್ ಫೋಕಸ್ ಆನ್ ಕ್ಯಾಪಿಟಲ್ ಪ್ರೊಟೆಕ್ಷನು. ಸೊ ಬಿಗ್ ಇನ್ಸ್ಟಿಟ್ಯೂಷನ್ಸು ಹಾಗೆ ಎಡ್ಜ್ ಫಂಡ್ಸ್ಗಳೆಲ್ಲ ಏನು ಮಾಡ್ತಾರೆ, ಇವಾಗ ಫಾರ್ ಎಕ್ಸಾಂಪಲ್ ನಮ್ಮ ಇಂಡಿಯಾದಲ್ಲಿರೋ ಪ್ರತಿಯೊಂದು ಬ್ಯಾಂಕ್ಸು ಟ್ರೇಡ್ ಮಾಡ್ತವೆ. ಓಕೆ, ಟ್ರೇಡಿಂಗ್ ಗ್ಯಾಮ್ಲಿಂಗ್ ಏನಲ್ಲ. ಹಂಗಾಗಿದ್ರೆ ಬ್ಯಾಂಕ್ಸ್ ಅವ್ರು ಯಾಕೆ ಟ್ರೇಡ್ ಮಾಡೋರು, ಇನ್ಸ್ಟಿಟ್ಯೂಷನ್ಸ್ಗಳು ಯಾಕೆ ಟ್ರೇಡ್ ಮಾಡೋರು, ಬಿಗ್ ಪ್ಲೇಯರ್ಸ್ ಯಾಕೆ ಟ್ರೇಡ್ ಮಾಡೋರು ಅಲ್ವಾ? ಇಲ್ಲಿ ದುಡ್ಡಿದೆ, ಅದು ಯಾವ ಥರ ಮಾಡಬೇಕು ಅನ್ನೋದು ತಿಳ್ಕೊಬೇಕು. ಕ್ಯಾಪಿಟಲ್ ಪ್ರೊಟೆಕ್ಷನ್ ಫಸ್ಟು. ಅವ್ರು ಏನು ಮಾಡ್ತಾರೆ, ಕ್ಯಾಪಿಟಲ್ನ ಪ್ರೊಟೆಕ್ಟ್ ಮಾಡ್ಕೊಳಕ್ಕೆ ನೋಡ್ತಾರೆ. ಕನ್ಸಿಸ್ಟೆನ್ಸಿ ಮೇಲೆ ವರ್ಕ್ ಮಾಡ್ತಾರೆ. ಹಾಗೆ ಕಂಟ್ರೋಲ್ಡ್ ರಿಸ್ಕು. ಯಾವತ್ತು ಪರ್ ಟ್ರೇಡ್ ಅವ್ರು ಏನೇ ತೊಗೊಳೋದಾದ್ರೂ ಕಂಟ್ರೋಲ್ಡ್ ರಿಸ್ಕ್ ಇರುತ್ತೆ, ನಾಟ್ ಗ್ಯಾಮ್ಲಿಂಗ್. ಅವರು ಗ್ಯಾಮ್ಲಿಂಗ್ ಎಲ್ಲ ಮಾಡೋಕ್ಕೋಗಲ್ಲ. ಯಾಕಂದರೆ ಇವಾಗ 300 ಕೋಟಿಗೆ 1% ರಿಟರ್ನ್ಸ್ ಬಂತು ಅಂದ್ಕೊಳ್ಳಿ ಇವತ್ತು. ಸೊ ಎಷ್ಟಾಯ್ತು ಹೇಳಿ, 3 ಕೋಟಿ ಆಯಿತು. ಸಾಲಲ್ವಾ 3 ಕೋಟಿ? ನಾವು ಬಿಗ್ ದುಡ್ಡಲ್ಲಿ ಯೋಚನೆ ಮಾಡಿದಾಗ ಅದು ಬಿಗ್ ಮನಿ. ಅದೇ ನಾವು ಯೋಚನೆ ಮಾಡೋದೇನೋ, ನನ್ನ ಜೊತೆ 300 ರೂಪಾಯಿ ಇರೋದು, 3 ರೂಪಾಯಿ ಬಂದ್ಬಿಟ್ಟು ಏನಪ್ಪ ಮಾಡಲಿ, ಆ 3 ರೂಪಾಯಿನೇ ನೀವು ಇನ್ಕ್ರೀಸ್ ಮಾಡ್ತಾ ಹೋಗಬೇಕು. ಓಕೆ, ಅದನ್ನು ಜೋಡಿಸಿ ನೀವು ಆ ಲೆವೆಲಿಗೆ ತಲುಪಬೇಕು. ಇದಕ್ಕೆ ಟೈಮ್ ಹಿಡಿಯುತ್ತೆ. ಅದಕ್ಕೆ ನಾನು ಹೇಳಿದ್ದು ಸೈಡ್ ಇನ್ಕಮ್ ಮಾಡ್ಕೊಳ್ಳಿ. ಸೈಡ್ ಇನ್ಕಮ್ ಮಾಡ್ಕೊಂಡಾಗ ಇವಾಗ ಫಾರ್ ಎಕ್ಸಾಂಪಲ್ ಇವತ್ತು 10,000 ತಂದ್ರಿ, ಟ್ರೇಡ್ ಮಾಡಿ ಈ ಮಂತೆಲ್ಲ ಪ್ರಾಫಿಟ್ ಜನ್ರೇಟ್ ಮಾಡಿ ಒಂದು 10% ಮಾಡಿದ್ರಿ. 10,000ಕ್ಕೆ 10% ಅಂತಂದರೆ ಎಷ್ಟು, 1000 ರೂಪೀಸ್ ಮಾಡಿರಿ. ನೆಕ್ಸ್ಟ್ ಮಂತು ನಿಮಗೆ 10,000 ಅನ್ನೋದು ಸಂಬಳ ಬರುತ್ತೆ. ಸೊ 10,000 ಮತ್ತೆ ಆ್ಯಡ್ ಮಾಡ್ಕೋತೀರ. ಸೊ ನಿಮ್ಮ ಜೊತೆ ಇವಾಗಿರೋದು 21,000. ಓಕೆ, 21,000 ಇಟ್ಕೊಂಡು ಅದೇ ರಿಸ್ಕ್ ರಿವಾರ್ಡ್ನ ಫಾಲೋ ಮಾಡಿ ಟ್ರೇಡ್ ಮಾಡ್ತಾ ಹೋಗ್ತೀರಾ. ಸೊ ಇಲ್ಲಿ ಮತ್ತೆ 10% ಅರ್ನ್ ಆಯಿತು ಅಂತ ಅಂದ್ಕೊಳ್ಳಿ. 21,000ಕ್ಕೆ 10% ಅಂತಂದರೆ 2,100 ರೂಪಾಯಿ ಮತ್ತೆ ಎಕ್ಸ್ಟ್ರಾ ಬಂತು. ಸೊ ಇವಾಗ ನಮ್ಮ ಪೋರ್ಟ್ಫೋಲಿಯೋ ಎಷ್ಟಿದೆ, 23,500 ಇದೆ ಅಲ್ವಾ? ಸೊ 23,500 ಇರಬೇಕಾದ್ರೆ ನಾವು ಮತ್ತೆ 10,000 ನೆಕ್ಸ್ಟ್ ಮಂತ್ ಆ್ಯಡ್ ಮಾಡ್ತೀವಿ. ಸೊ 10,000 ಆ್ಯಡ್ ಮಾಡ್ದಂಗೆ 33,500 ಇದೆ. ಸೊ ಮತ್ತೆ ಅದಕ್ಕೆ 10% ಆ್ಯಡ್ ಮಾಡ್ತೀವಿ ಅಂತ ಅಂದ್ಕೊಳ್ಳಿ. ಸೊ ಈ ಥರ ಗ್ರ್ಯಾಜುವಲಿ ಇನ್ಕ್ರೀಸ್ ಮಾಡಬೇಕು. ನೀವು ಸಡನ್ನು ಇಲ್ಲಿ ಸಾಲ ಮಾಡಿ ತಂದು 10 ಲಕ್ಷ ತಂದ್ಬಿಟ್ಟು ಒಂದೇ ದಿನ ಪ್ರಾಫಿಟ್ಸ್ ಮಾಡೋಣ ಅಂತೆಲ್ಲ ಅಂದ್ಕೊಂಡು ಹೋದರೆ ಒಡ್ಸ್ಕೋತೀರಾ. ಸೊ ಅದರಿಂದ ಯಾವತ್ತು ಚಿಕ್ಕ ಕ್ಯಾಪಿಟಲಿಂದ ಗ್ರೋ ಮಾಡ್ತಾ ಹೋಗಬೇಕು. ಓಕೆ, ಗೋಲ್ಡನ್ ರೂಲ್ ನೋಡೋದಾರೆ, 1 ಟ್ರೇಡ್ ಶುಡ್ ನೆವರ್ ಹ್ಯಾವ್ ದಿ ಪವರ್ ಟು ಡೆಸ್ಟ್ರಾಯ್ ಯುವರ್ ಅಕೌಂಟ್. ಸೊ 1 ಟ್ರೇಡ್ ಅನ್ನೋದು ಯಾವತ್ತೂ ಅದಕ್ಕೆ ಪವರ್ ಇಲ್ಲ ನಿಮ್ಮ ಅಕೌಂಟ್ನ ಡೆಸ್ಟ್ರಾಯ್ ಮಾಡೋಕ್ಕೆ. ಬಟ್ ಅದಕ್ಕೆ ಪವರ್ ಕೊಡೋದು ನೀವುಗಳೇ. ಯಾವ ಥರ ರಿಸ್ಕ್ ಮಾಡಬೇಕು ಅಂತ ಗೊತ್ತಿಲ್ಲ, ಹಾಗೆ ಯಾವ ಥರ ಲಾಟ್ ಸೈಜ್ಗಳು ತೊಗೋಬೇಕು ಅಂತ ಗೊತ್ತಿಲ್ಲದೆ ನೀವು ಕಳ್ಕೊತೀರ. ಸೊ ಅದರಿಂದ ಯಾವತ್ತೂ ಬಿ ಕೇರ್ಫುಲ್ಲಿಂದ ಮಾಡಿ. ಓಕೆ, ಕ್ವಿಕ್ ಸಮರಿ ನೋಡಿದರೆ, ಕಾನ್ಸೆಪ್ಟ್ಸು ಮೀನಿಂಗ್ ನೋಡಿದರೆ, ರಿಸ್ಕ್ ಪರ್ ಟ್ರೇಡು, ಮ್ಯಾಕ್ಸಿಮಮ್ ಲಾಸ್ ಆನ್ 1 ಟ್ರೇಡು. ನಾವು ಒಂದು ಟ್ರೇಡಿಗೆ ಎಷ್ಟು ರಿಸ್ಕ್ ಮಾಡಬೇಕು ಅನ್ನೋದು ರಿಸ್ಕ್ ಪರ್ ಟ್ರೇಡಲ್ಲಿ ಹೇಳೋದು. 1% ರೂಲಲ್ಲಿ ಪ್ರೊಫೆಷ್ನಲ್ಸ್ದು ಸ್ಟ್ಯಾಂಡರ್ಡ್ ರೂಲ್ ಅದು. ಹಾಗೆ 2% ರೂಲ್ ನೋಡೋದಾರೆ ಅಗ್ರೆಸಿವ್ ಬಟ್ ಅಕ್ಸೆಪ್ಟೇಬಲು. ಸೊ ಅಗ್ರೆಸಿವ್ ಆಗಿರುತ್ತೆ ಅಂದರೆ ಕೆಲವೊಂದು ಜನಕ್ಕೆ ಬೇಗ ದುಡ್ಡು ಮಾಡಬೇಕು ಅಂತ ಇರುತ್ತೆ, ಅವರು 2% ರಿಸ್ಕ್ ಮಾಡ್ತಾರೆ. ಓಕೆ, ಬಟ್
ಅಕ್ಸೆಪ್ಟ್ ಮಾಡ್ಕೋಬೋದು. ಓಕೆ, ಯಾಕೆ ಅಕ್ಸೆಪ್ಟ್ ಮಾಡ್ಕೋಬೋದು ಅಂತಂದರೆ ಬಿಕಾಸ್ 2% ಏನು ನಮ್ಮ ಅಕೌಂಟಿಗೆ ಏನು ದೊಡ್ಡ ಹೊಡೆತ ಏನು ಕೊಡೋಲ್ಲ. ಹಾಗೆ ಸ್ಟಾಪ್ ಲಾಸು ನಮ್ಮ ರಿಸ್ಕ್ನ ಕಂಟ್ರೋಲ್ ಮಾಡೋಕ್ಕೋಸ್ಕರ, ಹಾಗೆ ಪೊಸಿಷನ್ ಸೈಜು, ಅಡ್ಜಸ್ಟ್ ಎಕ್ಸ್ಪೋಜರು, ಸೊ ಎಷ್ಟು ಪಿಪ್ಸಿಗೆ ಎಷ್ಟು ಲಾಸ್ ಆಗಬೇಕು ಅನ್ನೋದು ಅಡ್ಜಸ್ಟ್ ಮಾಡೋಕ್ಕೋಸ್ಕರ, ಹಾಗೆ ಕ್ಯಾಪಿಟಲ್ ಪ್ರೊಟೆಕ್ಷನ್ನು ಮೇಯ್ನ್ ಗೋಲು. ಓಕೆ, ಸೊ ಇಲ್ಲಿ ಕಾನ್ಸೆಪ್ಟ್ಗಳು ನಾವು ಇಷ್ಟು ಕವರ್ ಮಾಡೋದು, ಅದ್ರ ಮೀನಿಂಗು ಗೊತ್ತಾಯ್ತಲ್ವಾ. ಹಾಗೆ ಫೈನಲ್ ಅಂಡರ್ಸ್ಟ್ಯಾಂಡಿಂಗ್ ನೋಡಿದ್ದಾರೆ, ಇವತ್ತು ಏನೇನು ಕಲಿತು ಅಂತ ನೋಡಿದರೆ, ರಿಸ್ಕ್ ಪರ್ ಟ್ರೇಡ್ ಡಿಟರ್ಮೈನ್ಸ್ ಹೌ ಮಚ್ ಯು ಕ್ಯಾನ್ ಲೂಸ್ ಆನ್ ಎ ಸಿಂಗಲ್ ಟ್ರೇಡ್. ಸೊ ರಿಸ್ಕ್ ಪರ್ ಟ್ರೇಡ್ ಅನ್ನೋದು ನಿಮಗೇನು ತಿಳಿಸುತ್ತೆ ಅಂತಂದರೆ, ಒಂದು ಟ್ರೇಡಲ್ಲಿ ಎಷ್ಟು ರಿಸ್ಕ್ ಮಾಡ್ಬೋದು ಅನ್ನೋದನ್ನ ತಿಳಿಸುತ್ತೆ. ಮೋಸ್ಟ್ ಪ್ರೊಫೆಷ್ನಲ್ ಟ್ರೇಡರ್ಸ್ ರಿಸ್ಕ್ ಓನ್ಲಿ 1-2% ಪರ್ ಟ್ರೇಡು. ಸೊ ಪ್ರೊಫೆಷ್ನಲ್ ಟ್ರೇಡರ್ಸ್ ಆದವರು ಯಾವತ್ತು 1 or 2% ಅಷ್ಟೇ ರಿಸ್ಕ್ ಮಾಡೋದು. ಸ್ಮಾಲ್ ಲಾಸಸ್ ಆರ್ ಈಸಿ ಟು ರಿಕವರ್ ಫ್ರಮ್. ಸೊ ಸ್ಮಾಲ್ ಲಾಸಸ್ ಅನ್ನೋದು ಬೇಗ ರಿಕವರ್ ಮಾಡಿ ತಗೊಬರ್ಬೋದು. ಲಾರ್ಜ್ ಲಾಸಸ್ ಕ್ಯಾನ್ ಡೆಸ್ಟ್ರಾಯ್ ಅಕೌಂಟ್ಸು. ಸೊ ಲಾರ್ಜ್ ಲಾಸಸ್ ಅನ್ನೋದು ನಿಮ್ಮ ಅಕೌಂಟ್ನ ಡೆಸ್ಟ್ರಾಯ್ ಮಾಡೋ ಚಾನ್ಸಸ್ ಇದೆ. ಕನ್ಸಿಸ್ಟೆಂಟ್ ರಿಸ್ಕ್ ಮ್ಯಾನೇಜ್ಮೆಂಟ್ ಇಸ್ ದಿ ಫೌಂಡೇಶನ್ ಆಫ್ ಲಾಂಗ್ ಟರ್ಮ್ ಟ್ರೇಡಿಂಗ್ ಸಕ್ಸಸ್. ಸೊ ಪ್ರಾಪರಾಗಿ ಪ್ರತಿದಿನ ಒಂದೇ ರಿಸ್ಕ್ನ ಕನ್ಸಿಸ್ಟೆಂಟ್ ಮಾಡೋದ್ರಿಂದನೇ ನೀವು ಲಾಂಗ್ ಟರ್ಮಲ್ಲಿ ಸಕ್ಸಸ್ ಅನ್ನೋದಾಗೋಕ್ಕಾಗೋದು ಅಂತ ನಮಗೆ ಗೊತ್ತಾಯಿತು ಅಲ್ವಾ. ಎ ಟ್ರೇಡರ್ ಹೂ ಪ್ರೊಟೆಕ್ಟ್ಸ್ ಕ್ಯಾಪಿಟಲ್ ಕ್ಯಾನ್ ಆಲ್ವೇಸ್ ಫೈಂಡ್ ಅನದರ್ ಆಪರ್ಚುನಿಟಿ. ಎ ಟ್ರೇಡರ್ ಹೂ ಬ್ಲೋಸ್ ದಿ ಅಕೌಂಟ್ ಕ್ಯಾನಾಟ್. ಸೊ ಒಬ್ಬ ಟ್ರೇಡರ್ ಆದವನು ಅವನು ಪ್ರತಿ ಟ್ರೇಡಲ್ಲೂ 1% ರಿಸ್ಕ್ ಮಾಡ್ತಾವನೆ ಅಂದರೆ ಅವ್ನು ಲಾಸ್ ಆದರೂ ಅವ್ನು ನೆಕ್ಸ್ಟ್ ಟ್ರೇಡ್ ನೋಡ್ಬೋದು. ಅದೇ ನೀವು ಅಕೌಂಟ್ ಹೊಡೆಸ್ಕೊಂಡ್ರೆ ನೀವು ನೆಕ್ಸ್ಟ್ ಟ್ರೇಡ್ ನೋಡೋಕ್ಕಾಗುತ್ತಾ? ಇಲ್ಲ. ಮತ್ತೆ ಆ ಕ್ಯಾಪಿಟಲ್ ತರೋಕ್ಕೋಸ್ಕರ ತುಂಬ ಹೊಡೆದಾಡಬೇಕಾಗುತ್ತೆ. ಸೊ ಈ ಕೋಟ್ನ ನೀವು ಎಲ್ಲರೂ ಬರೆದಿಟ್ಕೊಬಿಡಿ. ಓಕೆ, ನಿಮ್ಮ ಕಂಪ್ಯೂಟರ್ ಮುಂದೆನೇ ಇರಬೇಕು. ಎ ಟ್ರೇಡರ್ ಹೂ ಪ್ರೊಟೆಕ್ಟ್ಸ್ ಕ್ಯಾಪಿಟಲ್ ಕ್ಯಾನ್ ಆಲ್ವೇಸ್ ಫೈಂಡ್ ಅನದರ್ ಆಪರ್ಚುನಿಟಿ. ಯಾರು ಕ್ಯಾಪಿಟಲ್ನ ಪ್ರೊಟೆಕ್ಟ್ ಮಾಡ್ತಾರೋ ಅವರು ನೆಕ್ಸ್ಟ್ ಆಪರ್ಚುನಿಟಿಗಳನ್ನ ಗ್ರ್ಯಾಬ್ ಮಾಡ್ಕೋತಾರೆ. ಎ ಟ್ರೇಡರ್ ಹೂ ಬ್ಲೋಸ್ ದಿ ಅಕೌಂಟ್ ಕ್ಯಾನಾಟ್. ಸೊ ಇಲ್ಲಿ ಯಾವುದೇ ಟ್ರೇಡರ್ ಬ್ಲೋ ಮಾಡ್ಕೋತಾನೆ ಅಕೌಂಟು, ಅವನಿಗೆ ಆಪರ್ಚುನಿಟಿಗಳು ಅನ್ನೋದು ಮಿಸ್ ಆಗುತ್ತೆ. ಓಕೆ, ಸೊ ಇದು ನಿಮ್ಮ ಕಣ್ಮುಂದೆನೇ ಇದ್ದಾಗ ನಿಮಗೆ ಪ್ರತಿದಿನ ರಿಮೈಂಡರ್ ಥರ ಇದು ನೆನಪಾಗ್ತಾನೆ ಇರುತ್ತೆ. ಓಕೆ, ನಾನು ಯಾವತ್ತೂ ಹೇಳಂಗೆ ಎಫರ್ಟ್ಸ್ ಯುವರ್ಸ್, ಗೈಡೆನ್ಸ್ ಅವರ್ಸ್. ನಿಮ್ಮ ಎಫರ್ಟ್ಸ್ ಅನ್ನೋದು ನೀವು ಹಾಕಬೇಕು, ನಮ್ಮ ಗೈಡೆನ್ಸ್ ಅನ್ನೋದು ನಾವು ಯಾವತ್ತೂ ನಿಮಗೆ ಕೊಡ್ತೀವಿ. ಸೊ ಇವತ್ತಿನ ಕಾನ್ಸೆಪ್ಟ್ ಇಷ್ಟೇ. ಯಾರ್ಯಾರು ಈ ವಿಡಿಯೋ ಇಲ್ಲಿ ಗಂಟ ನೋಡಿದ್ರಿ, ಹಾಗೆ ಹೊಸದಾಗಿ ಯಾರು ನನ್ನ ಚಾನಲ್ನ ನೋಡ್ತಾ ಇದ್ರಿ, ಇವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಲಿ ಯಾರಿಗಾದರೂ ಟ್ರೇಡಿಂಗ್ ಕಲಿಬೇಕು ಅಂತ ಅಂದ್ಕೊಂಡಿದ್ರೆ ಈ ವಿಡಿಯೋನ ಧಾರಾಳವಾಗಿ ಅವರಿಗೆ ಶೇರ್ ಮಾಡಿ. ನಿಮಗೆ ಅರ್ಥ ಆಗಿದ್ರೆ ಮಾತ್ರ ಶೇರ್ ಮಾಡಿ, ಇಲ್ಲಾಂದರೆ ಶೇರ್ ಮಾಡೋಕ್ಕೆ ಹೋಗಬೇಡಿ. ಓಕೆ, ಇವತ್ತಿನ ಕಾನ್ಸೆಪ್ಟ್ ಇಷ್ಟೇ. ಹಾಗೆ ಇವತ್ತು ಏನೇನು ಕಲ್ತ್ರಿ, ಹಾಗೆ ಇವತ್ತಿನ ಡೇ ಕಂಪ್ಲೀಟ್ ಆಯಿತು. ಹಾಗೆ ನಿಮ್ಮ ಹೆಸರು, ನಿಮ್ಮ ಊರನ್ನ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡೋದನ್ನ ಮರಿಬೇಡಿ. ಓಕೆ, ಥ್ಯಾಂಕ್ ಯು.